4ನೇ ವಚನದಿಂದ, ಇದಕ್ಕಿಂತ ಮೊದಲು ಯಾಜಕನಾದ ಎಲ್ಯಾಷೀಬನು ನಮ್ಮ ದೇವಾಲಯದ ಕೊಠಡಿಗಳ ಮೇಲ್ವಿಚಾರಕನಾಗಿ ನೇಮಿಸಲ್ಪಟ್ಟಿದ್ದನು. ಇವನು ಟೋಬಿಯನ ಬೀಗನಾಗಿದ್ದರಿಂದ ನೈವೇದ್ಯ, ದ್ರವ್ಯ, ಧೂಪ ಪಾತ್ರೆ ಇವುಗಳನ್ನು, ಧಾನ್ಯ, ದ್ರಾಕ್ಷರಸ, ಎಣ್ಣೆ ಇವುಗಳ ದಶಮಾಂಶವನ್ನು, ಲೇವಿಯ ಗಾಯಕ, ಪಾಲಕಇವರಿಗೆ ಸಲ್ಲತಕ್ಕ ಪದಾರ್ಥಗಳನ್ನು, ಯಾಜಕರಿಗೋಸ್ಕರ ಪ್ರತ್ಯೇಕಿಸತಕ್ಕ ಪದಾರ್ಥಗಳನ್ನು ಇಡುವುದಕ್ಕಾಗಿ ಉಪಯೋಗಿಸುತ್ತಿದ್ದ ಕೊಠಡಿಯನ್ನು ಅವನಿಗೋಸ್ಕರ ಸಿದ್ಧ ಮಾಡಿಸಿ ಕೊಟ್ಟಿದ್ದನು ಎಂಬುವಂತಾದೆ. ಬೇರೆ ಕರ್ತನ್ ತಾನೇ ನಾವು ಓದಿದಂತಹ ವಾಕ್ಯ ಭಾಗವನ್ನು ಆಶೀರ್ವದಿಸಲಿ. ಪ್ರಿಯ, ನೆಹೆಮೀಯನ ಪುಸ್ತಕ 13ನೇ ಅಧ್ಯಾಯ, ಇಟ್ಸ್ ಅ ವೆರಿ ಸ್ಯಾಡ್ ಚಾಪ್ಟರ್ ಇನ್ ದ ಲೈಫ್ ಆಫ್ ಇಸ್ರಾಯಲ್. ಇಸ್ರಾಯೇಲರ ಒಂದು ಜೀವಿತದಲ್ಲಿ ಒಂದು ರೀತಿಯಲ್ಲಿ ಅತ್ಯಂತ ದುಃಖಕರವಾದಂತಹ ಒಂದು ಅಧ್ಯಾಯ ನೆಹೆಮೀಯನ ಪುಸ್ತಕ 13ನೇ ಅಧ್ಯಾಯ. ಯಾಕೆ ಎಂಬುದಾಗಿ ಹೇಳಿದ್ರೆ, ಇಸ್ರಾಯೇಲರು ದೇ ಕಂಪ್ಲೀಟ್ಲಿ ಲೆಫ್ಟ್ ಗಾಡ್, ದೇವರನ್ನು ಸಂಪೂರ್ಣವಾಗಿ ಬಿಟ್ಟು ದೂರವಾಗಿ ಹೋದಂತ ಆ ಒಂದು ಚಿತ್ರಣ. ಇನ್ ಆಲ್ ಏರಿಯಾಸ್ ಆಫ್ ಲೈಫ್, ತಮ್ಮ ಜೀವಿತದ ಎಲ್ಲಾ ಕ್ಷೇತ್ರಗಳಲ್ಲಿ ದೇವರನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟು ಹೋದಂತ ಆ ಒಂದು ಸಂಗತಿಯನ್ನು ನೆಹೆಮೀಯನ ಪುಸ್ತಕ 13ನೇ ಅಧ್ಯಾಯ ತಿಳಿಸುವಂತಾಗಿದೆ. ವಿಲ್ ಕಮ್ ಬ್ಯಾಕ್ ಟು ದಟ್. ಆ ಒಂದು ಸಂಗತಿಗೆ ನಾವು ಬರುವಂತ ರಾಯೋಣ. ಪ್ರಾಯಶಃ ವಿ ನೋ ಆಲ್ಫ್ರೆಡ್ ಬರ್ನಾರ್ಡ್ ನೋಬೆಲ್ ಎಂಬಂತ ಪ್ರಸಿದ್ಧವಾದಂತಹ ಸೈಂಟಿಸ್ಟ್ ಗೊತ್ತಿದೆ ಎಂಬುದಾಗಿ ನಾನು ನೆನೆಸ್ತೇನೆ. ಸ್ವೀಡಿಶ್ ಕೆಮಿಸ್ಟ್, ಇನ್ವೆಂಟರ್, ಎಂಜಿನಿಯರ್, ಬಿಸ್ನೆಸ್ ಮ್ಯಾನ್. 1867ನೇ ಇಸ್ವಿಯಲ್ಲಿ ಹಿ ಇನ್ವೆಂಟೆಡ್ ಡೈನಮೈಟ್. ಅತ್ಯಂತ ಪ್ರಸಿದ್ಧವಾದಂತಹ ಆ ಒಂದು ಇನ್ವೆನ್ಷನ್ ಅದಾಗಿತ್ತು. ಆತನ ಒಂದು ಹೆಸರಿನಲ್ಲಿ ಸುಮಾರು ಮೋರ್ ದೆನ್ 355 ಇಂಟರ್ನ್ಯಾಷನಲ್ ಪೇಟೆಂಟ್ಸ್ ಆಲ್ಫ್ರೆಡ್ ಬರ್ನಾರ್ಡ್ ನೋಬೆಲ್ ಅವರ ಹೆಸರಿನಲ್ಲಿದೆ. ಅದರಲ್ಲಿ ದ ಮೋಸ್ಟ್ ಫೇಮಸ್ ಇನ್ವೆನ್ಷನ್ ವಾಸ್ ಡೈನಮೈಟ್. ಆ ಒಂದು ಡೈನಮೈಟ್ ಅನ್ನು ಇನ್ವೆಂಟ್ ಮಾಡಿದ ಮೇಲೆ ಅದನ್ನು ಕನ್ಸ್ಟ್ರಕ್ಷನ್ಗೋಸ್ಕರವಾಗಿ, ಡಿಮಾಲಿಷ್ ಮಾಡೋದಕ್ಕೋಸ್ಕರವಾಗಿ ಆತನು ಉಪಯೋಗಿಸ್ತಾ ಇದ್ದ. ಕಾಲಕ್ರಮೇಣ ಆ ಡೈನಮೈಟ್, ಆತನು ಕಂಡು ಹಿಡಿದಂತ ಡೈನಮೈಟ್, ಯುದ್ಧದ ಆ ಒಂದು ಬಾಂಬ್ಗಳನ್ನು ಉಪಯೋಗಿಸಲಿಕ್ಕೆ ಆದ ಒಂದು ತಂತ್ರ, ಆ ಒಂದು ಸೂತ್ರವನ್ನು ಉಪಯೋಗಿಸಿ ಅದನ್ನು ಯುದ್ಧದ ಬಾಂಬ್ಗಳನ್ನು ತಯಾರು ಮಾಡಲಿಕ್ಕೆ ಅದು ಉಪಯೋಗಿಸಲಿಕ್ಕೆ ಪ್ರಾರಂಭವಾಯಿತು. ಇದರ ಮುಖಾಂತರವಾಗಿ ಆಲ್ಫ್ರೆಡ್ ಬರ್ನಾರ್ಡ್ ಹಿ ಬಿಕೇಮ್ ಎ ವೆರಿ ರಿಚ್ ಮ್ಯಾನ್. ಆ ಒಂದು ತಂತ್ರಜ್ಞಾನ ಆತನು ಬೇರೆ ಬೇರೆ ದೇಶಗಳಿಗೆ ಕೊಟ್ಟು ಹಿ ಬಿಕೇಮ್ ವೆರಿ ರಿಚ್. ಆತನು ಅತ್ಯಂತ ಒಂದು ರೀತಿಯ ಶ್ರೀಮಂತ ಆ ಒಂದು ಪಟ್ಟಿಗೆ ಆತನು ಸೇರಿಸಲ್ಪಟ್ಟನು. ಆ ಸಮಯದಲ್ಲಿ ಬೇರೆ ಆಲ್ಫ್ರೆಡ್ ನೋಬೆಲಿನ ಸಹೋದರನು 1888ನೇ ಇಸ್ವಿಯಲ್ಲಿ ಆತನು ಸತ್ತು ಹೋದನು. ಆಲ್ಫ್ರೆಡ್ ನೋಬೆಲಿನ ಬ್ರದರ್ ಸತ್ತು ಹೋದನು, ಲಿಡ್ವಿಗ್ ಎಂಬುದಾಗಿ. ಆತನು ಸತ್ತು ಹೋದ ಮೇಲೆ ಅಲ್ಲಿದ್ದಂತ ಫ್ರಾನ್ಸ್ ದೇಶದ ಅಲ್ಲಿದ್ದಂತ ನ್ಯೂಸ್ ಪೇಪರ್, ಅಲ್ಲಿನ ಮೀಡಿಯಾದವರು ತಪ್ಪಾಗಿ ಆಲ್ಫ್ರೆಡ್ ನೋಬೆಲ್ ಸತ್ತು ಹೋದ ಎಂಬುದಾಗಿ ಹೇಳಿ ಅವರು ತಮ್ಮ ನ್ಯೂಸ್ ಪೇಪರ್ನಲ್ಲಿ ಈ ರೀತಿಯಾಗಿ ಪಬ್ಲಿಷ್ ಮಾಡಿದರು. ಡಾಕ್ಟರ್ ಆಲ್ಫ್ರೆಡ್ ನೋಬೆಲ್, ದ ಮ್ಯೂಟಿಲೇಟರ್, ಕೊಲೆ ಮಾಡುವಂತವನು, ಹೂ ಬಿಕೇಮ್ ರಿಚ್ by finding ways to kill more people faster than ever before died yesterday. ಅನೇಕ ಮಾರ್ಗಗಳ ಮುಖಾಂತರ ಜನರನ್ನು ಕೊಲ್ಲುವುದಕ್ಕಾಗಿ ಮಾರ್ಗವನ್ನು ಕಂಡುಕೊಂಡು ಅದರಿಂದ ಐಶ್ವರ್ಯವಂತನಾದಂತ ಆಲ್ಫ್ರೆಡ್ ನೋಬೆಲ್ ಆತನು ಸತ್ತು ಹೋದನು ಎಂಬುದಾಗಿ ಒಂದು ನ್ಯೂಸ್ ಪೇಪರ್ ಪ್ರಕಟ ಮಾಡಿತು. ಮಾತ್ರವಲ್ಲ, ಮತ್ತೊಂದು ನ್ಯೂಸ್ ಪೇಪರ್ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ದ ಮರ್ಚೆಂಟ್ ಆಫ್ ಡೆತ್ ಇಸ್ ಡೆಡ್ ಎಂಬುದಾಗಿ ಫ್ರಾನ್ಸಿನ ನ್ಯೂಸ್ ಪೇಪರ್ ತಪ್ಪಾಗಿ ಅದು ಪ್ರಕಟಿಸಿತು. ಬೇರೆ ಈ ಒಂದು ವರದಿಯನ್ನು ತನ್ನ ಒಂದು ಜೀವಂತವಾಗಿರುವಾಗಲೇ ಆಲ್ಫ್ರೆಡ್ ನೋಬೆಲ್ ಆತನು ನನ್ನ ಒಂದು ಸಾವಿನ ಒಂದು ಸುದ್ದಿಯನ್ನು ಜನರು ಈ ರೀತಿಯಾಗಿ ಮಾತಾಡಿಕೊಳ್ತಾ ಇದ್ದಾರಲ್ಲ ಎಂಬುದಾಗಿ ಹೇಳಿ ಆತನಿಗೆ ಒಂದು ರೀತಿಯಲ್ಲಿ ಗರಬಡಿದಂತಾಗಿ ಹಿ ವಾಸ್ ವೆರಿ ಮಚ್ ಡಿಸ್ಟರ್ಬ್. ಯಾಕೆ ದ ಮರ್ಚೆಂಟ್ ಆಫ್ ಡೆತ್ ಇಸ್ ಡೆಡ್, ಆ ಮರಣದ ವರ್ತಕನು ಸತ್ತು ಹೋದನು ಎಂಬುದಾಗಿ ನ್ಯೂಸ್ ಪೇಪರ್ನಲ್ಲಿ ನನ್ನ ಕುರಿತಾಗಿ ಮಾತನಾಡುತ್ತಿದ್ದಾರಲ್ಲ ಎಂಬುದಾಗಿ ಹೇಳಿ ಕೋಟ್ಯಾಂತರ ಲಕ್ಷಾಂತರ ರೂಪಾಯಿ ಮಾಡಿದಂತ ಆಲ್ಫ್ರೆಡ್ ನೋಬೆಲ್ ಇಮಿಡಿಯೇಟ್ಲಿ ಕ್ಲೋಸ್ ಡೌನ್ ಹಿಸ್ ಬಿಸ್ನೆಸ್. ಆತನ ಹೃದಯದಲ್ಲಿ ದೊಡ್ಡದಾದಂತಹ ಒಂದು ಎಫೆಕ್ಟ್ ಅದಾಯಿತು. ನನ್ನ ಕುರಿತಾಗಿ ನಾನು ಸತ್ತ ಮೇಲೆ ಜನರು ಈ ರೀತಿಯಾಗಿ ನನ್ನ ಕುರಿತಾಗಿ ಮಾತನಾಡ್ತಾ ಇದ್ದಾರಲ್ಲ ಎಂಬುದಾಗಿ ಹೇಳಿ ಇಮಿಡಿಯೇಟ್ಲಿ ಕ್ಲೋಸ್ ಡೌನ್ ಹಿಸ್ ಬಿಸ್ನೆಸ್. ಆತನ ಬಿಸ್ನೆಸ್ ಎಲ್ಲವನ್ನು ಕ್ಲೋಸ್ ಮಾಡಿ ತನ್ನ ಬಳಿಯಲ್ಲಿದ್ದಂತ $9 ಮಿಲಿಯನ್, ಬಿಗ್ ಅಮೌಂಟ್, ಎಲ್ಲ ಹಣವನ್ನು ತೆಗೆದು ನೊಬೆಲ್ ಪೀಸ್ ಪ್ರೈಸ್ ಆ ಒಂದು ಶಾಂತಿ ಸ್ಥಾಪನೆಗೋಸ್ಕರವಾಗಿ ಅದನ್ನು ಮೀಸಲಾಗಿಟ್ಟು ಆ ಸಂಗತಿಯಾಗಿ ಮಾಡಬೇಕೆಂಬುದಾಗಿ ವಿಲ್ ಅನ್ನು ಬರೆದು ಆತನು ಈ ಲೋಕದ ಯಾತ್ರೆ ಮುಗಿಸಿದ. ಬೇರೆ ಜೋನೆ ಯಾಕೆ ಆ ಸಂಗತಿಗಳನ್ನು ತಿಳಿಸ್ತಾ ಇದೆ ಅಂತ ಹೇಳಿದ್ರೆ, ವಾಟ್ ಪೀಪಲ್ ವಿಲ್ ಟಾಕ್ ಅಬೌಟ್ ಅಸ್ ಆಫ್ಟರ್ ಅವರ್ ಡೆತ್, ವಾಟ್ ಗಾಡ್ ವಿಲ್ ಟೆಲ್ ಆಫ್ಟರ್ ಅವರ್ ಡೆತ್. ನಮ್ಮ ಕುರಿತಾಗಿ ಅವನ ಮರಣ ಶಾಸನ, ಆ ಒಂದು ನಿಧನ ವಾರ್ತೆ ಯಾವ ಸುದ್ದಿಯಲ್ಲಿ ಯಾವ ರೀತಿಯಲ್ಲಿ ಅದು ನಾವು ಈ ಲೋಕದ ಯಾತ್ರೆ ಮುಗಿಸಿದ ಮೇಲೆ ವಾಟ್ ಗಾಡ್ ವಿಲ್ ಟಾಕ್ ಅಬೌಟ್ ಅಸ್ ಅವರ್ ಡೆತ್, ನಮ್ಮ ಕುರಿತಾಗಿ ದೇವರು ಯಾವ ಶ್ಲಾಘನೆಯನ್ನು ಕೊಡುವಂತನಾಗಿದ್ದಾನೆ, ಯಾವ ತೀರ್ಪನ್ನು ಆತನು ಬರೆಯುವಂತನಾಗಿದ್ದಾನೆ, ಜನರು ಯಾವ ತೀರ್ಪನ್ನು ಕೊಡುತ್ತಾರೆ ಎಂಬುದಾಗಿ ಒಂದು ಕ್ಷಣ ನಮ್ಮನ್ನು ನಾವು ಕುರಿತಾಗಿ ಅವಲೋಕನ ಮಾಡಿಕೊಂಡು ವಾಟ್ ಎಫೆಕ್ಟ್ ವಿ ಲಿವ್, ಈ ಲೋಕದ ಯಾತ್ರೆ ಮುಗಿದ ಮೇಲೆ ಯಾವ ಎಫೆಕ್ಟ್ ಅನ್ನು ನಾವು ಬಿಟ್ಟು ಹೋಗ್ತೇವೆ ಎಂಬುದಾಗುವಂತ ಒಂದು ಕ್ಷಣ ಆ ಸಂಗತಿಯನ್ನು ಅವಲೋಕನ ಮಾಡಿ ನಾವು ಮುಂದಕ್ಕೆ ಹೋಗುವಂತ ಪ್ರೇರೆ. ವಿಲ್ ಕಮ್ ಬ್ಯಾಕ್ ಟು ನೆಹೆಮಿಯಾ ಚಾಪ್ಟರ್ 13. ನೆಹೆಮಿಯನ ಒಂದು ಪುಸ್ತಕ 13ನೇ ಅಧ್ಯಾಯ. ದೇ ಫೇಲ್ಡ್ ಇನ್ ಸೋ ಮೆನಿ ಏರಿಯಾಸ್.
ದೇರ್ ವರ್ ನೋ ಡಿಸರ್ನ್ಮೆಂಟ್, ವಿವೇಚನೆ ಇಲ್ಲದೆ ಇರುವಂತಹ ಒಂದು ಸ್ಥಿತಿ ಇಸ್ರಾಯೇಲರ ಒಂದು ಸ್ಥಿತಿ ಅದಾಗಿತ್ತು. ದೇರ್ ವಾಸ್ ನೋ ಆಬ್ಲಿಗೇಷನ್, ಒಂದು ಕರ್ತವ್ಯ ನಿಷ್ಠೆ ಇಲ್ಲದೆ ಇರುವಂತಹ ಒಂದು ಸ್ಥಿತಿ ಇಸ್ರಾಯೇಲರ ಸ್ಥಿತಿ ಆಗಿತ್ತು. ದೇರ್ ವಾಸ್ ನೋ ಡೆಡಿಕೇಶನ್, ಬದ್ಧತೆ ಇಲ್ಲದೆ ಇರುವಂತಹ ಸ್ಥಿತಿ. ಅಂಡ್ ದೇರ್ ವಾಸ್ ನೋ ಸಪರೇಷನ್, ಬೇರೆ ಅಲ್ಲಿ ಪ್ರತ್ಯೇಕಿಸಿಕೆ ಎನ್ನುವಂತಹದ್ದೇ ಇಲ್ಲದಂತಹ ಸ್ಥಿತಿ ಇಸ್ರಾಯೇಲರ ಸ್ಥಿತಿ ಆಗಿತ್ತು. To understand why they became like this, we have to go back to chapter 9. 9ನೇ ಅಧ್ಯಾಯಕ್ಕೆ ಬಂದ್ರೆ ಪ್ರೇರೆ, ಆ 9ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ಹೀಗೆ ಓದುವಂತರಾಗಿದ್ದೇವೆ. ನಾವು ನೆಹೆಮೀಯನ ಪುಸ್ತಕ 9ನೇ ಅಧ್ಯಾಯ 1ನೇ ವಚನ. Now in the 24th day of the month, children of Israel were assembled with fasting, with sackcloths and earth upon them. ಅದೇ ತಿಂಗಳಿನ 24ನೇ ದಿನದ ಇಸ್ರಾಯೇಲರು ಉಪವಾಸವಾಗಿದ್ದು ಗೋಣಿ ತಟ್ಟನ್ನು ಕಟ್ಟಿಕೊಂಡು ತಮ್ಮ ಮೇಲೆ ಮಣ್ಣನ್ನು ಹಾಕಿಕೊಂಡು ನೆರೆದು ಬಂದರು. ಕರ್ತನೇ, ನಾವು ನಿನ್ನ ವಿರುದ್ಧವಾಗಿ ತಪ್ಪು ಮಾಡಿದ್ದೇವೆ, ದಯಮಾಡಿ ನಮ್ಮನ್ನು ಕ್ಷಮಿಸು. ಗೋಣಿ ತಟ್ಟನ್ನು ಸುತ್ತುಕೊಂಡವರಾಗಿ, they were assembled with fasting and with sackcloths, ಗೋಣಿ ತಟ್ಟನ್ನು ಸುತ್ತುಕೊಂಡವರಾಗಿ ತಮ್ಮ ತಲೆಯ ಮೇಲೆ ಮಣ್ಣು ಹಾಕಿಕೊಂಡು ದೇವರೇ ನಮ್ಮನ್ನು ಕ್ಷಮಿಸು ಎಂಬುದಾಗಿ ವಿನ್ನವಿಸಿದಂತಹ ಒಂದು ಸಮಯ ಅದಾಗಿತ್ತು. ನೆಕ್ಸ್ಟ್ ವರ್ಸ್ 2ನೇ ವರ್ಷ ನಾವು ಹೀಗೆ ಓದುವಂತರಾಗಿದ್ದೇವೆ. ಇಸ್ರಾಯೇಲ್ ಸಂತಾನದವರು ಎಲ್ಲ ಅನ್ಯ ಕುಲದವರಿಂದ ತಮ್ಮನ್ನು ಬೇರ್ಪಡಿಸಿಕೊಂಡು ಎದ್ದು ನಿಂತು ತಮ್ಮ ಪಾಪಗಳನ್ನು, ತಮ್ಮ ಪೂರ್ವಿಕರ ಪಾಪಗಳನ್ನು ಅರಿಕೆ ಮಾಡಿದರು. ದೇವರೇ ದಯಮಾಡಿ ನಮ್ಮ ತಪ್ಪನ್ನು ಕ್ಷಮಿಸು ಎಂಬುದಾಗಿ ದೇವರ ಬಳಿಯಲ್ಲಿ ಅರಿಕೆ ಮಾಡಿದರು. ಹಾಗೆ 3ನೇ ವಚನಕ್ಕೆ ಬಂದ್ರೆ, ಅವರು 3 ತಾಸುಗಳವರೆಗೂ ತಮ್ಮ ತಮ್ಮ ಸ್ಥಳಗಳಲ್ಲಿ ನಿಂತುಕೊಂಡು ತಮ್ಮ ದೇವರಾದ ಯೆಹೋವನ ಧರ್ಮ ನಿಯಮಗಳ ಗ್ರಂಥವನ್ನು ಪಾರಾಯಣ ಮಾಡಿದರು. ತರುವಾಯ ಇನ್ನೂ 3 ತಾಸು ತಮ್ಮ ದೇವರಾದ ಯೆಹೋವನಿಗೆ ಅಡ್ಡ ಬಿದ್ದು ಪಾಪಗಳನ್ನು ಅರಿಕೆ ಮಾಡಿದರು. ಸೊ ಟೋಟಲ್ ಹೌ ಮೆನಿ ಅವರ್ಸ್? 3 ಗಂಟೆ ನಿಂತುಕೊಂಡು ದೇವರ ಧರ್ಮ ನಿಯಮಗಳನ್ನು ಅವರು ಓದಿದರು. ಅದಾದ ನಂತರ 3 ಗಂಟೆ ಅಡ್ಡ ಬಿದ್ದು ಪಾಪಗಳನ್ನು ಅರಿಕೆ ಮಾಡಿದರು. ವಾಟ್ ಅ ಚೇಂಜ್ ಇಸ್ರಾಯೇಲ್ಸ್! ಎಂತ ದೊಡ್ಡದಾದಂತಹ ಒಂದು ಕಮಿಟ್ಮೆಂಟ್. ಸ್ವಾಮಿ ದಯಮಾಡಿ ನಮ್ಮನ್ನು ಕ್ಷಮಿಸು ಎಂಬುದಾಗಿ. ಅಷ್ಟು ಮಾತ್ರವಲ್ಲ ಪ್ರೇರೆ, ವೆನ್ ಕಮ್ ಟು 10th ಚಾಪ್ಟರ್ 10ನೇ ಅಧ್ಯಾಯಕ್ಕೆ ಬಂದ್ರೆ, ಕರ್ತನೆ, ನಾವು ಇನ್ನೇ ಬೇರೆ ಅನ್ಯ ಜನಾಂಗದ ಸ್ತ್ರೀಯರನ್ನು ನಾವು ಮದುವೆ ಮಾಡಿಕೊಳ್ಳುವುದಿಲ್ಲ, ಅನ್ಯ ಜನರ ಜೊತೆಯಲ್ಲಿ ಇಜ್ಜೋಡರಾಗುವುದಿಲ್ಲ ಎಂಬುದಾಗಿ 10ನೇ ಅಧ್ಯಾಯ 30ನೇ ವಚನದಲ್ಲಿ ಓದುವಂತರಾಗಿದ್ದೇವೆ. ವಿ ವಿಲ್ ನಾಟ್ ಮ್ಯಾರಿ ಪೀಪಲ್ ಹೂ ಕಮ್ ಫ್ರಮ್ ಅದರ್ ನೇಷನ್ಸ್, ಬೇರೆ ದೇಶದಿಂದ ಬಂದವರು, ನಿನ್ನ ನಂಬಿಕೆ ಇಲ್ಲದಂತಹ ಜನರ ಜೊತೆಗೆ ನಾವು ಇಜ್ಜೋಡರಾಗುವುದಿಲ್ಲ ಎಂಬುದಾಗಿ 10ನೇ ಅಧ್ಯಾಯ 30ನೇ ವಚನದಲ್ಲಿ ಬೇರೆ ಕಮಿಟ್ಮೆಂಟ್. ಮಾತ್ರವಲ್ಲ ಪ್ರೇರೆ, 31ನೇ ವಚನಕ್ಕೆ ಬಂದ್ರೆ, ಕರ್ತನೆ, ಸಬ್ಬತ್ ದಿನದಲ್ಲಿ ನಾವು ಖಂಡಿತವಾಗಿ ನಾವು ಯಾವ ಕೆಲಸವನ್ನು ಮಾಡುವುದಿಲ್ಲ. ಸಬ್ಬತ್ ದಿನ ಏನದು? ದೇವರಿಗೆ ಮೀಸಲಾದಂತ ದಿನ, ಅದು ನಿನಗೆ ನಾವು ಮೀಸಲಾಗಿರ್ತೇವೆ ಎಂಬುದಾಗಿದೆ ಬೇರೆ ಕಮಿಟ್ಮೆಂಟ್. ಮಾತ್ರವಲ್ಲ 32ನೇ ವಚನಕ್ಕೆ ಬಂದ್ರೆ, 10ರಲ್ಲಿ 1 ಭಾಗವನ್ನು ತೆಗೆದು ನಿನಗೆ ನಾವು ಮೀಸಲಾಗಿರ್ತೇವೆ ಎಂಬುದಾಗಿ ವಾಗ್ದಾನ ಮಾಡಿದರು. ಅದಾದ ನಂತರ ಪ್ರೇರೆ 35ನೇ ವಚನಕ್ಕೆ ಬಂದ್ರೆ, ನಾವು ಲೇವಿಯರು ಅಲ್ಲಿ ದೇವರಾಧನೆ ಮಾಡುವಂತವರನ್ನು ನಾವು ನೋಡಿಕೊಳ್ತೇವೆ, ಅವರಿಗೆ ಸಲ್ಲತಕ್ಕದ್ದನ್ನು ನಾವು ಸಲ್ಲಿಸ್ತೇವೆ ಎಂಬುದಾಗಿ ಇಸ್ರಾಯೇಲ್ ಹೇಳಿದರು ಪ್ರೇರೆ. ಆದ್ರೆ ಸ್ವಲ್ಪ ಸಮಯ ಆದ ಮೇಲೆ ವೆರಿ ಸೂನ್ ದೇ ಫರ್ಗಾಟ್ ದ ಕಮಿಟ್ಮೆಂಟ್, ದ ಪ್ರಾಮಿಸ್ ವಾಟ್ ದೇ ಮೇಡ್. ಅವರು ತಾವು ಹೇಳಿದಂತಹ ವಾಗ್ದಾನ, ಕರ್ತನೆ ನಮ್ಮನ್ನು ಕ್ಷಮಿಸು, ಎಲ್ಲ ಕಾರ್ಯಗಳನ್ನು ಮಾಡ್ತೇವೆ ಎಂಬುದಾಗಿ ಅವರು ಹೇಳಿದಂತಹ ಆ ಎಲ್ಲ ವಾಗ್ದಾನಗಳನ್ನು ಬಹು ಬೇಗನೆ ಅವರು ಮಾಡ್ತಾ ಬಿಟ್ರು. ಬೇರೆ ದೇರ್ ವಾಸ್ ನೋ ಡಿಸರ್ನ್ಮೆಂಟ್. ನಾವು ಓದಂತ ಆ ಒಂದು ವಚನ ಭಾಗ 4ನೇ ವಚನ ನಾವು ಹೀಗೆ ಓದುವಂತರಾಗಿದ್ದೇವೆ. ಯಾಜಕನಾದಂತ, ಮತ್ತೊಂದ್ಸಾರಿ ಹೋದ್ರಿ, 4ನೇ ಅಧ್ಯಾಯ 4ನೇ ವಚನ 13ನೇ ಅಧ್ಯಾಯ. ಯಾಜಕನಾದ ಎಲ್ಯಾಷೀಬನು ದೇವಾಲಯದ ಕೊಠಡಿಗಳ ಮೇಲ್ವಿಚಾರಕನಾಗಿ ನೇಮಿಸಲ್ಪಟ್ಟಿದ್ದನು. ಇವನು ಟೋಬಿಯನ ಬೀಗನಾಗಿದ್ದರಿಂದ ದೇವಾಲಯದ ಪದಾರ್ಥಗಳನ್ನು ಇಡುವುದಕ್ಕಾಗಿ ಉಪಯೋಗಿಸಿದ್ದ ಕೊಠಡಿಯನ್ನು ಅವನಿಗೋಸ್ಕರ ಸಿದ್ಧ ಮಾಡಿ ಕೊಟ್ಟಿದ್ದನು. ಸೊ ವಾಟ್ ಡು ವಿ ರೀಡ್? ಹೂ ಇಸ್ ದಿಸ್ ಎಲಿಯಾಷೀಬ್? ಎಲಿಯಾಷೀಬನ್ ಯಾರು? ಈಸ್ ಅನ್ ಹೈ ಪ್ರೀಸ್ಟ್, ಮಹಾಯಾಜಕನು. ಈಸ್ ಅ ಲೀಡರ್ ಆಫ್ ದ ಇಸ್ರಾಯೇಲೈಟ್ಸ್. ಈಗ ಆತನ ಏನ್ ಮಾಡ್ತಾ ಇದ್ದಾನೆ? ಟೋಬಿಯನ್ ಎಂಬುದಾಗಿ ಹೇಳಿದ್ರೆ ಈಸ್ ಅನ್ ಎನಿಮಿ ಆಫ್ ಗಾಡ್, ದೇವರ ವೈರಿ ಆತನು, ಅಮೋನಿಯರಿಗೆ ಸೇರಿದಂತವನು. ಆತನನ್ನು ಈಗ ದೇವಾಲಯದ ಒಳಗಡೆ ಆತನು ಕರಕೊಂಡು ಬಂದು ಸೇರಿಸಿದ್ದಾನೆ. ಇಸ್ ಇಟ್ ನಾಟ್ ಎ ವೆರಿ ಡೇಂಜರಸ್ ಥಿಂಗ್ ಡಿಯರ್ ಬ್ರದರ್? ಅದು ನಾವು 13ನೇ ಅಧ್ಯಾಯ 1ನೇ ವಚನದಲ್ಲಿ ಅದು ಓದುವಂತರಾಗಿದ್ದೇವೆ. ದೇವರ ಧರ್ಮಶಾಸ್ತ್ರದ ನಿಯಮದಲ್ಲಿ ಸ್ಪಷ್ಟವಾಗಿ ಬರೆದಿದ್ದನು, ಮೋವಾಬ್ಯರು, ಅಮೋನಿಯರು ನಿಮ್ಮ ಒಂದು ಆಲಯಕ್ಕೆ ಅಲ್ಲಿ ಬರಲೇಬಾರದೆಂಬಂತ ನಿಯಮವನ್ನು ದೇವರು ಅವರಿಗೆ ತಿಳಿಸಿದ್ದನು. ಈಗ ಏನಾಗಿದೆ? ಅಲ್ಲಿ ಒಬ್ಬ ಲೀಡರ್ ಆಫ್ ದ ಅಸೆಂಬ್ಲಿ, ಚರ್ಚಿನ ಒಬ್ಬ ನಾಯಕನು ಆತನು ಮಾಡ್ತಾ ಇರುವಂತದ್ದೇನು? ಎಲಿಯಾಷೀಬನು ಈಸ್ ಅ ಹೈ ಪ್ರೀಸ್ಟ್, ಮಹಾಯಾಜಕನು ಆತನು ಮಾಡ್ತಾ ಇರುವಂತದ್ದೇನು? ಒಬ್ಬ ವೈರಿಯನ್ನು ತೆಗೆದುಕೊಂಡು ಬಂದು ದೇವಾಲಯದೊಳಗಡೆ ಜಾಗ ಮಾಡಿ ನೀನು ಇಲ್ಲಿ ಕುಳಿತುಕೋ ಎಂಬುದಾಗಿ ಕುಳಿಸಿರುವಂತಹ ಒಂದು ಸಂಗತಿಯನ್ನು ನೋಡುವಂತರಾಗಿದ್ದೇವೆ. ವಾಟ್ ಅ ಡಿಸಾಸ್ಟರ್! ಬೇರೆ ಕೆಲವು ಸಮಯದ ಹಿಂದೆ ನಮ್ಮ ಸಭೆಯಲ್ಲಿ ಸ್ಪೆಷಲ್ ಮೀಟಿಂಗ್ಸ್ ಇತ್ತು. ಜ್ಞಾಪಕಕ್ಕೆ ಬರ್ತದ? ಜಾನ್ ಕುರಿಯನ್ ಅವರು ಮೆಸೇಜ್ ಕೊಡ್ತಾ ಒಂದು ಟಾಪಿಕ್ ಅನ್ನು ಅವ್ರು ಹೇಳ್ತಾ ಬಂದ್ರು, ಡು ನಾಟ್ ಗಿವ್ ಆಪರ್ಚುನಿಟಿ ಟು ಸೈಟನ್. ಸೈತಾನನಿಗೆ ಅವಕಾಶ ಕೊಡಬೇಡ್ರಿ. ಎಲಿಯಾಷಾಬನ್ನು ಮಾಡ್ತಾ ಇರುವಂತಹದ್ದು ವೈರಿಯನ್ನೇ ಕರೆದುಕೊಂಡು ಬಂದು ದೇವಾಲಯದೊಳಗಡೆ ಕುಳಿಸಿರುವಂತಹ ಸಂಗತಿಯನ್ನು ನೋಡುವಂತರಾಗಿದ್ದೇವೆ. ಬೇರೆ ವಾಟ್ ಅ ಸ್ಯಾಡ್ ಥಿಂಗ್! ಒಬ್ಬ ನಾಯಕನೇ ಒಂದು ಜೋಡರಾದಂತಹ ಸಂಗತಿ ಹಾಗೆ ಆದದ್ದೇ ಆದರೆ ವೇರ್ ಕ್ಯಾನ್ ಬಿ, ನಾವು ಯಾವ ಸ್ಥಿತಿಗೆ ಹೋಗ್ಬೋದು? ಬೇರೆ ಎಲಿಯಾಷೀಬನು ಹಿ ಸ್ಟಾರ್ಟೆಡ್ ವೆರಿ ವೆಲ್. 3ನೇ ಅಧ್ಯಾಯ 1ನೇ ವಚನ ಗಮನಿಸ್ರಿ.
ನೆಹೆಮಿನ ಪುಸ್ತಕ 3ನೇ ಅಧ್ಯಾಯ, ದಯಮಾಡಿ ಒಂದು ವಚನ ಗಮನಿಸ್ರಿ. ನೆಹೆಮಿನ ಪುಸ್ತಕ 3ನೇ ಅಧ್ಯಾಯಕ್ಕೆ ಬಂದ್ರೆ 1ನೇ ವಚನ, ಹಿ ವಾಸ್ ಅ ವೆರಿ ಫೇತ್ಫುಲ್ ಒನ್, ನಂಬಿಗಸ್ತಿಕನಾಗಿ ಅಲ್ಲಿ ಆತನು ತನ್ನ ಕಾರ್ಯವನ್ನು ಪ್ರಾರಂಭ ಮಾಡಿದನು. ಆಗ ಮಹಾಯಾಜಕನಾದಂತ ಎಲ್ಯಾಷೀಬನು ಅವನ ಕುಟುಂಬದ ಯಾಜಕರು ಕುರಿ ಬಾಗಲನ್ನು ಕಟ್ಟಿ ಅದನ್ನು ಪ್ರತಿಷ್ಠಿಸಿ ಅದಕ್ಕೆ ಕದಗಳನ್ನು ಇಟ್ಟರು. ದೇ ಮೇಡ್ ಎ ವೆರಿ ಬ್ಯೂಟಿಫುಲ್ ಬಿಗಿನಿಂಗ್. ಉತ್ತಮವಾಗಿ ಪ್ರಾರಂಭ ಮಾಡಿದ್ರು. ಆತನ ಕುಟುಂಬದವರು ದೇವಾಲಯ ಸೇವೆಯಲ್ಲಿ ಉತ್ತಮವಾಗಿ ಪ್ರಾರಂಭ ಮಾಡಿದ್ರು ಪ್ರಿಯರೇ. ಆದರೆ ವಾಟ್ ಹ್ಯಾಪನ್? ಜಸ್ಟ್ ಅ ಸ್ಪ್ಯಾನ್ ಆಫ್ 12 years. ಎಷ್ಟು? 12 ವರ್ಷಗಳ ಅವಧಿ ಅಷ್ಟೇ. 12 years ಆಫ್ ಸ್ಪ್ಯಾನ್ ಅಲ್ಲಿ ದೇವರ ಜೊತೆಯಲ್ಲಿ ಉತ್ತಮವಾದಂತಹ ಸಂಬಂಧವನ್ನು ಹೊಂದಿ ಉತ್ತಮವಾದಂತಹ ಸೇವೆಯನ್ನು ಮಾಡ್ತಿದ್ದಂತ ಎಲ್ಯಾಷೀಬನು, ಹಿಸ್ ಟೆಸ್ಟಿಮನಿ ಸ್ಟಾರ್ಟೆಡ್ ಟು ಫಾಲ್. ಅಲ್ಲಿ ಆತನ ಒಂದು ಸಾಕ್ಷಿ ಅದು ಬೀಳಲಿಕ್ಕೆ ಪ್ರಾರಂಭವಾಯಿತು. ಈಗ ಒಬ್ಬ ಅನ್ಯನು ವೈರಿಯ ಜೊತೆಯಲ್ಲಿ ಇಜ್ಜೋಡರಾಗಿ ವೈರಿಯನ್ನು ಆಲಯದೊಳಗಡೆ ಕರೆದುಕೊಂಡು ಬಂದಂತಹ ಒಂದು ಸಂಗತಿಯನ್ನು ನೋಡುವಂತರಾಗಿದ್ದೇವೆ. ಓ ಪ್ರಿಯರೇ, ಈ ಮುಂಜಾನೆ ಒಂದು ಕ್ಷಣ ಅವಲೋಕನ ಮಾಡಿಕೊಳ್ಳೋಣ. Have we allowed Satan, have we given opportunity to Satan in our lives? ಸೈತಾನನಿಗೆ ನಮ್ಮ ಜೀವಿತಗಳಲ್ಲಿ ಅವಕಾಶವನ್ನು ಕೊಟ್ಟಿದ್ದೇವೋ? ಯಾಕಂದ್ರೆ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸುವಂತದ್ದಾಗಿದೆ. Satan is a great deceiver. ಆತನು ಬಹಳ ವಂಚಕನು. ನಾವು ಯೋಹಾನ ಸುವಾರ್ತೆ 8ನೇ ಅಧ್ಯಾಯ 44ನೇ ವಚನ ಓದುವಂತರಾಗಿದೆ. ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ. ಅವನಲ್ಲಿ ಸತ್ಯವು ಇಲ್ಲವೇ ಇಲ್ಲ. ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಆಡುತ್ತಾನೆ. ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನಾಗಿದ್ದಾನೆ. ಇವನು ಪೌಲನು ಕೊರಿಂಥ ಸಭೆಗೆ ಬರೆಯುವಾಗ ಕೊರಿಂಥ ಸಭೆಗೆ ಬಿವೇರ್, ಎಚ್ಚರಿಕೆ ಎಂದಿರಿ. ದಯಮಾಡುತ್ತೀರಿ 2ನೇ ಕೊರಿಂಥ ಪತ್ರಿಕೆ ನಾವು ಹೀಗೆ ಓದುವಂತರಾಗಿದ್ದೇವೆ, 11ನೇ ಅಧ್ಯಾಯ 3ನೇ ವಚನ. ಆದರೆ ಪೌಲನು he was very much concerned about Corinthian believers. ಕೊರಿಂಥ ಸಭೆಯವರು ಕುರಿತಾಗಿ ಬಹಳ ಆತನು ಕಾಳಜಿ ಉಳ್ಳವನಾಗಿ ಕೊರಿಂಥ ಸಭೆಗೆ ಪೌಲನು ಬರೆಯುವಾಗ ಹೇಳುವಂತ ಮಾತು, ಆದರೆ ಹೇಗೆ ಅವಳು ಸರ್ಪದ ಕೀರ್ತಿಗೆ ಒಳಬಿದ್ದು ಮೋಸ ಹೋದಳು, ಹಾಗೆಯೇ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿರಬೇಕಾದ ಯಥಾರ್ಥತ್ವವನ್ನು ಪಾತಿವ್ರತ್ಯವನ್ನು ಬಿಟ್ಟು ಕೆಟ್ಟು ಹೋದೀತೆಂದು ನನಗೆ ಭಯ ಉಂಟು. ವಾಟ್ ಅ ಕನ್ಸರ್ನ್ ಪಾಲ್ ಹ್ಯಾಡ್. ಪೌಲನು ಹೇಳ್ತಾ ಇರುವಂತಹ ಮಾತು, ನಿಮ್ಮ ಒಂದು ಪಾತಿವ್ರತ್ಯವನ್ನು, ನಿಮ್ಮ ಒಂದು ಯಥಾರ್ಥತ್ವವನ್ನು, ಕ್ರಿಸ್ತನ ಕಡೆಗಿರುವಂತಹ ಸಂಗತಿಯನ್ನು ಬಿಟ್ಟು ನೀವು ಎಲ್ಲಿ ಹೊರಟು ಹೋಗುತ್ತೀರೋ ಎಂಬುದಾಗಿ ನನಗೆ ಭಯ ಉಂಟು. ಓ ಪ್ರಿಯರೇ, ಹವ್ವಳನ್ನು ಯಾವ ರೀತಿಯಲ್ಲಿ ವಂಚಿಸಿದನೋ ಅದೇ ರೀತಿ ನಿಮ್ಮ ಬಳಿಗೂ ಸೈತಾನನು ಬರುವಂತವನಾಗಿದ್ದಾನೆ. ನಿಮ್ಮನ್ನು ಸಹ ವಂಚಿಸುವಂತವನಾಗಿದ್ದಾನೆ. ನನಗೆ ನೀವು ಎಲ್ಲಿ ಯೇಸು ಕ್ರಿಸ್ತನಿಗೆ ಆ ಒಂದು ವ್ಯಾಮೋಹವನ್ನು, ಪಾತಿವ್ರತ್ಯವನ್ನು ಬಿಟ್ಟು ನೀವು ಎಲ್ಲಿ ಲೋಕದ ಕಡೆಗೆ ಹಿಡಿದು ಹೋಗ್ತಾರೆ ಎಂಬುದಾಗಿ ನನಗೆ ಭಯ ಉಂಟು ಎಂಬುದಾಗಿ ಪೌಲನು ಕೊರಿಂಥ ಸಭೆಗೆ ಬರೆಯುವುದನ್ನು ನೋಡುವಂತರಾಗಿದೆ. ಮಾತ್ರವಲ್ಲ ಪ್ರೇರೆ, ಈಸ್ ನಾಟ್ ಓನ್ಲಿ ಎ ಗ್ರೇಟ್ ಡಿಸೀವರ್, ಆತನ ಕುರಿತಾಗಿ ನೋಡುವಾಗ ಪ್ರೇರೆ ಈಸ್ ಎ ಗ್ರೇಟ್ ಡಿವೈಡರ್. ಆತನು ವಿಭಾಗ ಮಾಡುವಂತವನು. ಇಂದು ನಮ್ಮ ಸಭೆಗಳಲ್ಲಿ ವಿಭಾಗವಾಗುವಂಥದ್ದು ಯಾಕೆ ಎಂಬುದಾಗಿ ಹೇಳಿದ್ರೆ, ಈಸ್ ಪ್ಲೇಯಿಂಗ್ ಇಸ್ ರೋಲ್, ತನ್ನ ಒಂದು ಪಾತ್ರವನ್ನು ಮಾಡಿ ಭಿನ್ನಾಭಿಪ್ರಾಯ ತರುವಂತಹದ್ದು. ಪ್ರಾರಂಭದಲ್ಲೇ ಪ್ರೇರೆ ಅಲ್ಲಿ ನಾನು ಸಹ ನಾನು ದೇವರ ಸಿಂಹಾಸನಕ್ಕೆ ಸರಿ ಸಮಾನವಾಗಿ ನನ್ನ ಸಿಂಹಾಸನವನ್ನು ನಾನು ಹಾಕ್ತೇನೆ ಎಂಬುದಾಗಿ ಹೇಳಿ ಅಲ್ಲಿ ಆತನು ಆಲೋಚಿಸಿದ. ಅದರ ಜೊತೆಯಲ್ಲಿ ತನ್ನ ಒಂದು ಗುಂಪನ್ನು, ದೇವದೂತರ ಗುಂಪನ್ನು, ದೇವರ ಸಮ್ಮುಖದಲ್ಲಿ ಆರಾಧನೆ ಮಾಡ್ತಾ ಇದ್ದಂತ ಒಂದು ಗುಂಪನ್ನು ಆತನು ಕಿತ್ತುಕೊಂಡು ಅಲ್ಲಿ ಭೂಮಿಗೆ ಬಿದ್ದನು ಎಂಬುದಾಗಿ ಓದುವಂತರಾಗಿದ್ದೇವೆ. ಈಸ್ ಅ ಡಿಸೀವರ್, ಈಸ್ ಅ ಡಿವೈಡರ್. ಆತನು ಮೋಸಗಾರನು, ವಿಭಾಗ ಮಾಡುವಂತವನು. ಮಾತ್ರವಲ್ಲ ಪ್ರಿಯರೇ, ಈಸ್ ಅ ಗ್ರೇಟ್ ಡೆಸ್ಟ್ರಾಯರ್. ಪ್ರಕಟಣೆ ಪುಸ್ತಕ 9ನೇ ಅಧ್ಯಾಯ ಓದುವಂತರಾಗಿದ್ದೇವೆ. ಅದೋ ಲೋಕದ ಅಧಿಕಾರಿಯಾದ ದೂತನು, ಅವುಗಳ 4 ಅರಸನು ಅವನಿಗೆ ಪ್ರಿಯ ಭಾಷೆಯಲ್ಲಿ ಅಬೋದ್ದೋನನ್ ಎಂತಲೂ ಗ್ರೀಕ್ ಭಾಷೆಯಲ್ಲಿ ಅಪೊಲ್ಲೋವನ್ ಎಂತೆಲ್ಲ ಹೆಸರುಂಟು. ಅಬೋದ್ದೋನ ಎಂಬುದಾಗಿ ಹೇಳಿದರೆ ಪ್ರಿಯರೇ, ಆತನು ನಾಶ ಮಾಡುವನು. ಪ್ರಿಯರೇ, ದೇರ್ ವಾಸ್ ನೋ ಡಿಸರ್ನ್ಮೆಂಟ್. ಇಸ್ರಾಯೇಲರಲ್ಲಿ ಪ್ರಿಯರೇ ನಾಯಕನಿಂದಲೇ ಅಲ್ಲಿ ಪ್ರಾರಂಭವಾಯಿತು ಪತನವಾಗಲಿಕ್ಕೆ. ಏನಾಯ್ತು? ವೈರಿಯನ್ನು ದೇವಾಲಯದ ಒಳಗಡೆ ಕರ್ಕೊಂಡು ಬಂದು ಕೂರಿಸಿದಂತಹ ಸಂಗತಿ. ಪ್ರಿಯರೇ, ಹೊಸ ಒಡಂಬಡಿಕೆ ವಿಶ್ವಾಸಿಗಳಂತ ನಾವು ಹ್ಯಾವ್ ವಿ ಗಿವನ್ ಆಪರ್ಚುನಿಟಿ ಟು ಸೇಟನ್. ಸೈತಾನಿಗೆ ನಮ್ಮ ವೈಯಕ್ತಿಕವಾದಂತಹ ಜೀವಿತದಲ್ಲಿ ಆಗಲಿ, ನಮ್ಮ ಒಂದು ಕುಟುಂಬದ ಜೀವಿತದಲ್ಲಿ ಆಗಲಿ, ಸಭೆಯ ಒಂದು ಜೀವಿತದಲ್ಲಾಗಲಿ ಸೈತಾನಿಗೆ ನಾವು ಅವಕಾಶ ಕೊಟ್ಟಿದ್ದೇವೋ, ಆತನ ಒಳಗಡೆ ಪ್ರವೇಶ ಮಾಡಲಿಕ್ಕೆ, ಆತನ ತನ್ನ ಕಾರ್ಯಗಳನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೇವೆ ಎಂಬುದಾಗಿ ಒಂದು ಕ್ಷಣ ಅವಲೋಕನ ಮಾಡಿಕೊಳ್ಳೋಣ. ಇಸ್ ದರ್ ಎನಿ ಫರ್ನಿಚರ್ ರಿಲೇಟಿಂಗ್ ಟು ಟೋಬಿಯಾ ಆಸ್ encroached our heart? ನಮ್ಮ ಹೃದಯಗಳಿಗೆ ಟೋಬಿಯನಿಗೆ ಸಂಬಂಧಪಟ್ಟಂತ, ಸೈತಾನಿಗೆ ಸಂಬಂಧಪಟ್ಟಂತ ಯಾವುದಾದ್ರೂ ಉಪಕರಣಗಳು ನಮ್ಮ ಹೃದಯವನ್ನು ಅಲಂಕರಿಸಿವೆಯೋ? ಪ್ರಿಯರೇ, ಟೋಬಿಯನ ಎಲ್ಲಾ ವಸ್ತುಗಳನ್ನು ನೇಮೆಯನ್ನು ಕಿತ್ತು ಬಿಸಾಡಿದನು, ಹೊರಗಡೆ ಹಾಕಿದನು. ಆ ಒಂದು ಸಂಗತಿಗಳನ್ನು ಪ್ರಿಯರ ವಿಶ್ವಾಸಗಳನ್ನ ಅಂತ ನಾವು ಮಾಡಬೇಕು. ಪ್ರೇರೆ ವಿಲ್ ಕಂಟಿನ್ಯೂ. ಎರಡನೇದಾಗಿ ಪ್ರೇರೆ, ದೇರ್ ವಾಸ್ ನೋ ಆಬ್ಲಿಗೇಷನ್. ಕರ್ತವ್ಯವನ್ನೇ ಇಸ್ರಾಯೇಲರು ಮರೆತು ಬಿಟ್ರು. ದೇರ್ ವಾಸ್ ನೋ ಡಿಸರ್ನ್ಮೆಂಟ್. ಅಲ್ಲಿ ಸೈತಾನನೇ ಒಳಗಡೆ ಕರ್ಕೊಂಡು ಬಂದು ಮೊದಲನೇದಾಗಿ. ಎರಡನೇದಾಗಿ ದೇರ್ ವಾಸ್ ನೋ ಆಬ್ಲಿಗೇಷನ್. ಕರ್ತವ್ಯವನ್ನು, ಜವಾಬ್ದಾರಿಯಿಂದ ದೂರ ಸರಿದ್ರು. ಬೇರೆ 13ನೇ ಅಧ್ಯಾಯ 10ನೇ ವಚನ ನಾವು ಹೀಗೆ ಓದುವಂತರಾಗಿದ್ದೇವೆ.
ಇದಲ್ಲದೆ ಲೇವಿಯರಿಗೆ ಸಲ್ಲತಕ್ಕ ಭಾಗಗಳು ಅವರಿಗೆ ಸಿಕ್ಕಲಿಲ್ಲವೆಂದು ಆರಾಧನೆ ನಡೆಸತಕ್ಕ ಲೇವಿಯರು ಗಾಯಕರು ತಮ್ಮ ತಮ್ಮ ಭೂಸ್ವಾಸ್ಥಗಳಿಗೆ ಹಿಂತಿರುಗಿ ಹೋಗಿಬಿಟ್ಟಿದ್ರು. ಹೌಸ್ ಇಸ್ ಎಂಪ್ಟಿ, ದೇವಾಲಯವು ಶೂನ್ಯವಾಗಿದೆ, ದೇವಾಲಯದಲ್ಲಿ ಯಾಜಕರೇ ಇಲ್ಲ, ಅಲ್ಲಿ ಸೇವೆ ಮಾಡುವಂತವರು ಇಲ್ಲ, ಆ ದೇವಾಲಯ ಖಾಲಿ ಖಾಲಿಯಾಗಿ ಬಿದ್ದಿದೆ. ಕ್ಯಾನ್ ಯು ಇಮ್ಯಾಜಿನ್? ಯಾಜಕರಿಗೆ ಇಸ್ರಾಯೇಲರು ತಮ್ಮ ಕಾಣಿಕೆಗಳನ್ನು ತಂದು ಅಲ್ಲಿ ದೇವಾಲಯ ಸೇವೆ ಮಾಡುವಂತವರು, ನಾವು ಅವರನ್ನು ಜೋಪಾನ ಮಾಡಬೇಕೆಂಬಂತ ಆ ಒಂದು ಕರ್ತವ್ಯ ಅವರಲ್ಲಿ ಇರಬೇಕಾಗಿತ್ತು, ಆ ಒಂದು ಜವಾಬ್ದಾರಿ ಅವರ ಮೇಲೆ ಇರಬೇಕಾಗಿತ್ತು. ಬಟ್ ದೇ ಫಾರ್ಗಾಟ್. ಯಾಜಕರಿಗೆ ಯಾವ ರೀತಿಯಲ್ಲೂ ಸಹಾಯ ಮಾಡಲಿಲ್ಲ. ಅದಕ್ಕೆ ಪರಿಣಾಮ ಏನಾಯ್ತು? ಯಾಜಕರು ದೇವಾಲಯವನ್ನು ಬಿಟ್ಟು ತಮ್ಮ ಕೆಲಸಗಳಿಗೆ they went back to their own profession. It is not a sad thing. The house of God is empty. ಯಾವ ಯಜ್ಞವೇದಿ ಇಲ್ಲ, ಯಾವ ದೇವಾರಾಧನೆ ಇಲ್ಲ, ದೇವಾಲಯ ಬರಿದಾಗಿ ಬಿದ್ದಿದೆ. ಪ್ರಿಯರೇ, ಹೊಸೊಡಂಬಡಿಕೆ ವಿಶ್ವಾಸಿಗಳ ಅಂತ ನಾವು, ದಟ್ ಇಸ್ ದ ಸೇಮ್ ಥಿಂಗ್ ಹ್ಯಾಪನಿಂಗ್ ಟುಡೇ. ಇದು ಇಂಗ್ಲೆಂಡ್, ಯುರೋಪಿನ ಒಂದು ದೇಶಗಳಿಗೆ ಹೋದ್ರೆ ಆಲ್ಮೋಸ್ಟ್ ಆಲ್ ಚರ್ಚಸ್, ಪ್ರಿಯರೇ, ಬಹುತೇಕವಾದಂತಹ ಸಭೆಗಳು ಇಟ್ ಇಸ್ ಕ್ಲೋಸ್ ಡೌನ್. ಅನೇಕ ಮಾಸ್ಕ್ಗಳಾಗಿ ಕನ್ವರ್ಟ್ ಆಗಿದೆ. ಕೆಲವು ಬಾರ್ಗಳಿಗೆ ಅದನ್ನು ಒಪ್ಪಿಸಿಬಿಟ್ಟಿದ್ದಾರೆ. ಯುರೋಪಿನ ಸಂಗತಿ ಈಗ ಅದೇ ಒಂದು ಹಾದಿಯನ್ನು ಅಮೆರಿಕದಲ್ಲೂ ಸಹ ಅದು ಮುಂದುವರಿಕೊಂಡು ಬಂದಂತಹ ಸಂಗತಿ. ಒಂದು ರಿಪೋರ್ಟ್ ಅದೇ ರೀತಿಯಾಗಿದೆ. ಅಲ್ಲಿ ಒಂದು ಅಕ್ಟೋಬರ್ ತಿಂಗಳು 25ನೇ ತಾರೀಕು ಪಬ್ಲಿಷ್ ಆದಂತಹ ಒಂದು ರಿಪೋರ್ಟ್, ಈಸ್ ಕ್ರಿಸ್ಟಿಯಾನಿಟಿ ಡೈಯಿಂಗ್ ಇನ್ ಯುಎಸ್ ಆಸ್ ಥೌಸಂಡ್ಸ್ ಆಫ್ ಚರ್ಚಸ್ ಆರ್ ಕ್ಲೋಸಿಂಗ್ ಡೌನ್. ದುಃಖಕರವಾದಂತಹ ಸಂಗತಿ ಅಲ್ವೋ? ಮಾತ್ರವಲ್ಲ, ಇನ್ನೂ ಒಂದು ಮುಂದೆ ಹೋಗಿ ಬಂದಂತ ರಿಪೋರ್ಟ್, ದ ನ್ಯಾಷನಲ್ ಕೌನ್ಸಿಲ್ ಆಫ್ ಚರ್ಚಸ್ ಹೇಳಿರುವಂತಹ ಮಾತು, ಅವರ ಒಂದು ಡಾಟಾ ಸ್ಟ್ಯಾಟಿಸ್ಟಿಕ್ಸ್ ನ ಪ್ರಕಾರ ಇನ್ನು ಕೆಲವೇ ವರ್ಷಗಳಲ್ಲಿ, ಇನ್ನು ಸ್ವಲ್ಪ ವರ್ಷಗಳಲ್ಲಿ ಸುಮಾರು 1 ಲಕ್ಷ ಚರ್ಚ್ಗಳು ಮುಚ್ಚಿ ಹೋಗುವಂತಹ ಒಂದು ಹಾದಿಯಲ್ಲಿ ಇದೆ ಎಂಬುದಾಗಿ. ಯಾಕೆ? ಆದ್ರೂ ಸಹ ಉಳಿದಂತಹ ಚರ್ಚ್ಗಳಲ್ಲಿ ಪಾರ್ಟ್ ಟೈಮ್ ಅಲ್ಲಿ ದೇವರ ಸೇವೆ ಮಾಡುವಂತವರು ಪಾಸ್ಟರ್ಗಳೇ ಇಲ್ಲದೆ ಪಾರ್ಟ್ ಟೈಮ್ ಯಾರನ್ನಾರು ಕರ್ಕೊಂಡು ಬಂದು ದೇವಾಲಯವನ್ನು ನಡೆಸುವಂತ ಒಂದು ಸ್ಥಿತಿಗೆ ಅದು ಇನ್ನು ಕೆಲವು ವರ್ಷಗಳಲ್ಲಿ ಹೊರಟು ಹೋಗುವಂತಾಗಿದೆ. 1 ಲಕ್ಷ ಚರ್ಚ್ಗಳು ಮುಚ್ಚಿ ಹೋಗುವಂತಹ ಸ್ಥಿತಿಗೆ ಬರ್ತಿದೆ ಎಂಬುದಂತಾಗಿ ನ್ಯಾಷನಲ್ ಕೌನ್ಸಿಲ್ ಆಫ್ ಚರ್ಚಸ್ ಅವರು ಒಂದು ಡಾಟಾವನ್ನು ಕೊಟ್ಟಿದ್ದಾರೆ. ಇಟ್ಸ್ ಹೈ ಟೈಮ್. ಕರ್ತನೆ, ನಮ್ಮಲ್ಲಿ ಪುನರ್ಜೀವನವನ್ನು ಹುಟ್ಟಿಸು, ನಮ್ಮಲ್ಲಿ ಒಂದು ಭಕ್ತಿ ಸಂಜೀವನ ಹುಟ್ಟಿಸು. ಯಾಕೆಂದ್ರೆ ಇಸ್ರಾಯೇಲರು ಆ ರೀತಿಯಾಗಿ ಮಾಡಿ ಹೌಸ್ ವಾಸ್ ಎಂಪ್ಟಿ. ಇಂದು ಅದೇ ರೀತಿಯಲ್ಲಿ ನಾವು ಹೋಗ್ತಾ ಇದ್ದೇವೆ. ಯಾಕೆ ಎಂಬುದಾಗಿ ಹೇಳಿದ್ರೆ, ದೇರ್ ಇಸ್ ನೋ ಫೆಲೋಶಿಪ್ ಹಾರಿಜಾಂಟಲಿ ವರ್ಟಿಕಲಿ. ಕರ್ತನ ಜೊತೆಯಲ್ಲಿ ಒಂದು ಕಡೆ ಅನ್ಯೋನ್ಯತೆ, ಜೊತೆಯ ಸಹೋದರ ಜೊತೆಯಲ್ಲಿ ಆ ಅನ್ಯೋನ್ಯತೆ ಇಲ್ಲದೆ ಇರುವಂತಹ ಒಂದು ಸಂಗತಿ. ಯಾಕೆಂದಾಗ ದೇವರ ಸೇವಕರು ಈ ರೀತಿಯಾಗಿ ಹೇಳಿದ್ದಾರೆ, ಆ ಒಂದು ಅನ್ಯೋನ್ಯತೆ ಇಲ್ಲದೆ ಹೋದಂತಹ ಒಂದು ಸನ್ನಿವೇಶಗಳು ಬಂದಾಗ ಸಭೆಯಲ್ಲಿ ಆ ಒಂದು ನ್ಯೂನ್ಯತೆ, ಶೂನ್ಯತೆ ಎನ್ನುವಂತಹದ್ದು ಅಲ್ಲಿ ಬರುವಂತದ್ದಾಗಿದೆ ಎಂಬುದಾಗಿ ಅಲ್ಲಿ ಕರ್ತನ ಚಿತ್ತವಾದರೆ ಮತ್ತೊಂದು ಸಾರಿ ವಾಟ್ ಈಸ್ ಫೆಲೋಶಿಪ್ ಎಂಬುದಾಗಿ ನಾವು ನೋಡುವಂತ ಅಲ್ಲಿ ಇರಬೇಕಂತ 5 ಸಂಗತಿಗಳು ಏನೆಂಬುದಾಗಿ ಹೇಳಿದ್ರೆ, ಮ್ಯೂಚುವಲ್ ಅಂಡ್ ಸ್ಪೆಸಿಫಿಕ್ ಕಮಿಟ್ಮೆಂಟ್. ಒಬ್ಬರಿಗೊಬ್ಬರು, ದೇವರಿಗೂ ನಮಗೂ ಆ ಒಂದು ಮ್ಯೂಚುವಲ್ ಆದಂತಹ ಒಂದು ಕಮಿಟ್ಮೆಂಟ್, ಬದ್ಧತೆ ಇರುವಂತಹದ್ದು. ಮ್ಯೂಚುವಲ್ ಲವ್ ಅಂಡ್ ಕಾಮ್ರೇಡ್ಶಿಪ್, ಮ್ಯೂಚುವಲ್ ಐಡೆಂಟಿಕಲ್ ಇಂಟ್ರೆಸ್ಟ್. ಕರ್ತನೆ, ನಿನಗೇನು ಇಷ್ಟ ಅದೇ ಇಷ್ಟ ನನ್ನದು ವೈಯಕ್ತಿಕವಾಗಿ. ಸಭೆಯಾಗಿ ನಾವು ಸಾಧನೆಯನ್ನು ನಾವು ಮಾಡ್ತೇವೆ. ಮ್ಯೂಚುವಲ್ ಅಂಡ್ ಸಿಂಪಥೆಟಿಕ್ ಸಫರಿಂಗ್, ಮ್ಯೂಚುವಲ್ ಅಂಡ್ ಸ್ಯಾಕ್ರಿಫಿಷಿಯಲ್ ಗಿವಿಂಗ್. ಬೇರೆ ಲೆಟ್ ಅಸ್ ಎಸ್ಟಾಬ್ಲಿಷ್ ಹಾರಿಜಾಂಟಲ್ ಅಂಡ್ ವರ್ಟಿಕಲ್ ರಿಲೇಶನ್ಶಿಪ್. ನಮ್ಮ ಜೊತೆಯ ಸಹೋದರ ಜೊತೆಯಲ್ಲಿ ಒಳ್ಳೆಯ ಬಾಂಧವ್ಯ, ತಂದೆಯಾದಂಥ ದೇವರೊಟ್ಟಿಗೆ ವರ್ಟಿಕಲ್ ರಿಲೇಶನ್ಶಿಪ್ ಅನ್ನು ಎಸ್ಟಾಬ್ಲಿಷ್ ಮಾಡಿಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡೋಣ. ಮುಂದಕ್ಕೆ ಹೋಗೋಣ ಪ್ರಿಯರೇ. 3ನೇದಾಗಿ, ದೇರ್ ವಾಸ್ ನೋ ಡೆಡಿಕೇಶನ್, ದೇರ್ ವಾಸ್ ನೋ ಡಿಸರ್ನ್ಮೆಂಟ್, ದೇರ್ ವಾಸ್ ನೋ ಆಬ್ಲಿಗೇಷನ್, ದೇರ್ ವಾಸ್ ನೋ ಡೆಡಿಕೇಶನ್. 13ನೇ ಅಧ್ಯಾಯ 18ನೇ ವಚನಕ್ಕೆ ಬಂದರೆ ಪ್ರಿಯರೇ, ನಾವು ಹೀಗೆ ಓದುವಂತರಾಗಿದ್ದೇವೆ. ಆ ಕಾಲದಲ್ಲಿ ಜನರು ಸಬ್ಬತ್ ದಿನದ ದಿವಸ ಯೆಹೂದ ದೇಶದಲ್ಲಿ ತೊಟ್ಟಿಯೊಳಗೆ ದ್ರಾಕ್ಷಿ ತುಳಿಯುವುದಕ್ಕೂ ಕಣದ ಕಾಳನ್ನು ಕೂಡಿಸಿ ಕಾಳು ದ್ರಾಕ್ಷರಸ, ಅಂಜೂರದ ಹಣ್ಣು ಮುಂತಾದವುಗಳನ್ನು ಕತ್ತೆಗೆ ಹೇರಿಕೊಂಡು ಆ ದಿನದಲ್ಲಿ ಯೆರೂಸಲೇಮಿಗೆ ಬಂದರು. ದ ಬಿಸ್ನೆಸ್ ವಾಸ್ ಗೋಯಿಂಗ್ ಆನ್ ಆಸ್ ಯೂಶುವಲ್. ಏನು? ದ ಬಿಸ್ನೆಸ್ ವಾಸ್ ಗೋಯಿಂಗ್ ಆನ್ ಆಸ್ ಯೂಶುವಲ್. ಗಾಡ್ ಹ್ಯಾಸ್ ಸ್ಟ್ರಿಕ್ಟ್ಲಿ, ಸ್ಪಷ್ಟವಾಗಿ ತಿಳಿಸಿದನು, ಸಬತ್ ಯು ಹ್ಯಾವ್ ಟು ಸಪರೇಟ್ ಇಟ್ ಫಾರ್ ಮೀ. ನನಗೋಸ್ಕರವಾಗಿ ಸಬ್ಬತ್ ದಿನವನ್ನು ಮೀಸಲಾಗಿ ಇಡಬೇಕೆಂಬುದಾಗಿ ಅಂತ ಸ್ಪಷ್ಟವಾದಂತಹ ಸಂಗತಿಯನ್ನು ದೇವರು ಇಸ್ರಾಯೇಲರಿಗೆ ಕೊಟ್ಟಿದ್ದನು. ಬಟ್ ಡೋಂಟ್ ಕೇರ್ ಅಬೌಟ್ ವಾಟ್ ಗಾಡ್ ಸೇಸ್. ದೇವರು ಹೇಳಿದ್ದಕ್ಕೆ ನಮಗೆ ಆ ಒಂದು ಯಾವುದೇ ರೀತಿ ಕೇರ್ ಇಲ್ಲದೆ ಸಬ್ಬತ್ ದಿನದಲ್ಲಿ ದ ಬಿಸ್ನೆಸ್ ವಾಸ್ ಗೋಯಿಂಗ್ ಆನ್ ಆಸ್ ಯೂಶುವಲ್. ಬೇರೆ ಒಂದು ಕ್ಷಣ ಅವಲೋಕನ ಮಾಡಿಕೊಳ್ಳೋಣ. ಇಸ್ ದೇರ್ ಡಿಸರ್ನ್ಮೆಂಟ್? ಇಸ್ ದೇರ್ ಆಬ್ಲಿಗೇಷನ್? ಇಸ್ ದೇರ್ ಕಮಿಟ್ಮೆಂಟ್ ಲೈಕ್ ದಿಸ್? ನಾವು ಯಾಕೆಂದಾಗ ಅನೇಕ ಬಾರಿ ನಾವು ಏನನ್ನು ಭಾವಿಸ್ತೇವೆ ಎಂಬುದಾಗಿ ಹೇಳಿದರೆ, ನಾವು ಕೈಯಾರೆ ನಾವು ಮಾಡುವಂಥ ಒಂದು ರೀತಿಯಲ್ಲಿ ಕೊಲೆ ಆಗಿರ್ಬೋದು, ಅಡಲ್ಟ್ರಿ, ಸ್ಟೀಲಿಂಗ್, ಚೀಟಿಂಗ್, ಲೈಂಗ್, ಲಸ್ಟಿಂಗ್, ಕುಡಿಯೋತನ, ಜೂಡಾಡೋತನ, ಇದು ಪಾಪ ಎಂಬುದಾಗಿ ಅನೇಕ ಬಾರಿ ನಾವು ಬ್ರ್ಯಾಂಡ್ ಮಾಡುವಂತರಾಗಿದ್ದೇವೆ. ಪಾಪ ಎಂಬುದಾಗಿ ಹೇಳಿದ್ರೆ ಕೊಲೆ ಮಾಡುವಂಥದ್ದು, ವ್ಯಭಿಚಾರ ಮಾಡುವಂಥದ್ದು, ಸುಳ್ಳು ಹೇಳುವಂಥದ್ದು, ಕುಡಿತನ ಮಾಡುವಂಥದ್ದು, ಜೂಜಾಡುವಂಥದ್ದು, ದಿಸ್ ಇಸ್ ಸಿನ್ ಎಂಬುದಾಗಿ ನಾವು ಬ್ರ್ಯಾಂಡ್ ಮಾಡುವಂತರಾಗಿದ್ದೇವೆ. ಆದರೆ ವೆನ್ ಕಮ್ ಟು ಜೇಮ್ಸ್ ಚಾಪ್ಟರ್ 4, ಯಾಕೋಬನ ಪುಸ್ತಕ ದಯಮಾಡಿ ತಿರುಗಿಸ್ರಿ. ಯಾಕೋಬನ ಪುಸ್ತಕ
ಯಾಕೋಬನ ಪುಸ್ತಕ 4ನೇ ಅಧ್ಯಾಯ 17ನೇ ವಚನ ನಾವು ಹೀಗೆ ಓದುವಂತರಾಗಿದ್ದೇವೆ. ಯಾಕೋಬನ ಪುಸ್ತಕ, ಹೀಗಿರುವುದರಿಂದ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೇ ಇರುವುದು ಪಾಪಕ್ಕೆ ಒಳಗಾಗಿದ್ದಾನೆ. There are two types of sin, sin of commission and sin of omission. ನಾವು ಮಾಡಬೇಕಾದಂತ ಕೆಲಸವನ್ನು ಮಾಡದೇ ಇದ್ರೆ ಇಟ್ ಇಸ್ ಈಕ್ವಲಿ ಸಿನ್ಫುಲ್. ನಾವು ಬರೇ ಕೊಲೆ ಮಾಡಿದ್ರೆ, ವಿಚಾರ ಮಾಡಿದ್ರೆ, ಕುಡುಕ್ತನ ಮಾಡಿದ್ರೆ ಇದನ್ನ ಮಾತ್ರ ನಾವು ಪಾಪ ಎಂಬುದಾಗಿ ನಾವು ಬ್ರ್ಯಾಂಡ್ ಮಾಡುವಂತರಾಗಿದ್ದೇವೆ. ಆದರೆ ನಾವು ಏನು ಮಾಡಬೇಕಾಗಿತ್ತೋ ಅದನ್ನು ಮಾಡದೇ ಇದ್ರೆ ಈಕ್ವಲಿ ಸಿನ್ಫುಲ್. ಬೇರೆ ಒಂದು ಕ್ಷಣ ಅವಲೋಕನ ಮಾಡಿಕೊಳ್ಳೋಣ. ಸಿನ್ ಆಫ್ ಕಮಿಷನ್, ಸಿನ್ ಆಫ್ ಒಮಿಷನ್. ಏನು ಮಾಡಬೇಕಾಗಿತ್ತೋ ಅದನ್ನು ಮಾಡದೆ ನಾನು ನ್ಯೂಟ್ರಲ್ ಆಗಿರ್ತೇನೆ, ತಟಸ್ಥವಾಗಿರ್ತೇನೆ ಎಂಬುದಾಗಿ ಇದ್ರೆ ಇಟ್ ಇಸ್ ಈಕ್ವಲಿ ಸಿನ್ಫುಲ್ ಇನ್ ದ ಸೈಟ್ ಆಫ್ ಗಾಡ್. ದೇವರ ದೃಷ್ಟಿಯಲ್ಲಿ ಅದು ಸಹ ದೊಡ್ಡ ಪಾಪವೇ ಎಂಬುದಾಗಿ ನಮಗೆ ತಿಳಿಸುವಂತಾಗಿದೆ. ನಾವು ಮುಂದಕ್ಕೆ ಹೋಗುವಂತರಾಗೋಣ. 4ನೇದಾಗಿ ದೇರ್ ವಾಸ್ ನೋ ಸಪರೇಷನ್. ಪ್ರತ್ಯೇಕಿಸುವಿಕೆ ಅನ್ನೋಂಥದ್ದು ಇಲ್ಲವೇ ಇಲ್ಲ. 13ನೇ ಅಧ್ಯಾಯ 23ನೇ ವಚನಕ್ಕೆ ಬಂದ್ರೆ ನಾವಲ್ಲಿ ಹೀಗೆ ಓದುವಂತರಾಗಿದ್ದೇವೆ. ಅದೇ ಕಾಲದಲ್ಲಿ ನಾನು ಅಷ್ಟೋದ್, ಅಮೋನಿಯಾ, ಮೋವಾಬ್ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡೆ. ಯಹೂದ್ಯರನ್ನು ಕುರಿತು ವಿಚಾರ ಮಾಡಿ ಅವರ ಮಕ್ಕಳಲ್ಲಿ ಅರ್ಧ ಮಂದಿ ಯೂದಾಯ ಭಾಷೆಯಲ್ಲಿ ಮಾತಾಡಲರಿಯದೆ ಅಷ್ಟೋದ್ಯ ಮುಂತಾದ ಜನರ ಭಾಷೆಯನ್ನಾಡುತ್ತಾರೆಂದು ತಿಳಿದು ಬಂತು. ದೇ ಮ್ಯಾರಿಡ್ ವೈಫ್ ಫ್ರಮ್ ಡಿಫರೆಂಟ್ ರಿಲಿಜನ್ಸ್. ಬೇರೆ ಬೇರೆ ಜನಾಂಗದ, ಬೇರೆ ಬೇರೆ ನಂಬಿಕೆ ಇರುವಂತಹ, ವಿಗ್ರಹಾರಾಧನೆ ಮಾಡುವಂತಹ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡು ಯಹೂದ್ಯ ಭಾಷೆಯನ್ನೇ ಮರೆತು ಹೋದಂತಹ ಸಂಗತಿ. ಯಹೂದ್ಯ ಭಾಷೆಯೇ ಬರದೆ ಹೋದರೆ ಪ್ರಿಯರೇ, ಹೇಗೆ ತಾನೇ ಧರ್ಮಶಾಸ್ತ್ರ ಓದಲಿಕ್ಕೆ ಸಾಧ್ಯ? ಯಹೂದ್ಯ ಭಾಷೆ ಬರದೆ ಹೋದರೆ ಆ ದಶಾಜ್ಞೆಗಳನ್ನು, ದೇವರು ಕೊಟ್ಟಂತ ನಿಯಮಾವಳಿಗಳನ್ನು ಹೇಗೆ ತಾನೇ ಓದಲಿಕ್ಕೆ ಸಾಧ್ಯ? ಯು ರಿಮೆಂಬರ್ ಕಿಂಗ್ ಸಾಲಮನ್, ದ ಸ್ಮಾರ್ಟೆಸ್ಟ್, ರಿಚೆಸ್ಟ್, ದ ಮೋಸ್ಟ್ ಹ್ಯೂಮನ್ಲಿ ಬ್ಲೆಸ್ಡ್ ಮ್ಯಾನ್. ಆತನು ಮಾಡಿದ, ಇಫ್ ಯು ಗೋ ಟು ಯೆರೂಸಲೇಮಿನ ಹೋಗಿ ನೀವು ವಿಸಿಟ್ ಮಾಡಿದ್ರೆ, ಯೆರೂಸಲೇಮಿನ ಎದುರುಗಡೆ ಇರುವಂತ ಮೌಂಟ್ ಆಫ್ ಆಲಿವ್ಸ್, ಎಣ್ಣೆ ಮರಗಳ ಗುಡ್ಡದ ಮೇಲೆ ನಿಂತ್ಕೊಂಡ್ರೆ ಯೆರೂಸಲೇಮ್ ಎದುರುಗಡೆ ಹಳೆ ಓಲ್ಡ್ ಜೆರೂಸಲೇಮಿಗೆ ಕಾಣುವಂತದ್ದಾಗಿದೆ. ಆ ಓಲ್ಡ್ ಜೆರೂಸಲೇಮಿಗೆ ಅಲ್ಲಿ ನಿಂತ್ಕೊಂಡು ಅದನ್ನು ತೋರಿಸುತ್ತಾ ಪಕ್ಕದಿರುವಂತ ಗೈಡ್ ಹೇಳುವಂತಹದ್ದು, ಅಲ್ಲಿ ಪಕ್ಕದಲ್ಲಿ ಕಾಣುವಂತ ಹಳೆ ಯೆರೂಸಲೇಮಿಗೆ ಕಾಣುವಂತ ಆ ಒಂದು ಗುಡ್ಡ, ಇಟ್ ಇಸ್ ಕಾಲ್ಡ್ ಅಸ್ ದ ಮೌಂಟ್ ಆಫ್ ಅಫೆನ್ಸ್. ಆಗ ನೀವು ಆತನಿಗೆ ವಾಟ್ ಇಸ್ ದಟ್ ಮೌಂಟ್ ಆಫ್ ಅಫೆನ್ಸ್ ಎಂಬುದಾಗಿ ಕೇಳಿದ್ರೆ ಅವ್ರು ಹೇಳುವಂತ ಮಾತು, ಆ ಒಂದು ಬೆಟ್ಟದ ಗುಡ್ಡದ ಮೇಲೆ ಸೊಲೊಮೋನನು ತನ್ನ ಎಲ್ಲ ಅನ್ಯ ಜನಾಂಗದ ಸ್ತ್ರೀಯರನ್ನು ಅಲ್ಲಿ ಒಂದು ಹಾರೇಮನ್ನು ಮಾಡಿ ಅಲ್ಲಿ ಇಟ್ಟಿದ್ದನು. ಬಿಕಾಸ್ ಆಫ್ ದೋಸ್ ವಿಮೆನ್, ಆ ಸ್ತ್ರೀಯರಿಂದ ಪ್ರೇರೆ ಇಸ್ರಾಯೇಲ್, ಸೊಲೊಮೋನನು ಈ ರೂಯಿನ್ಡ್ ಹಿಸ್ ಲೈಫ್, ತನ್ನ ಜೀವಿತವನ್ನೇ ಅಲ್ಲಿ ಹಾಳು ಮಾಡಿಕೊಂಡಂತಹ ಸ್ಥಿತಿ. ದ ವೈಸೆಸ್ಟ್, ದ ರಿಚೆಸ್ಟ್, ದ ಮೋಸ್ಟ್ ಬ್ಲೆಸ್ಡ್ ಮ್ಯಾನ್, he lost his ruined his life. ಪ್ರೇರೆ, ಪ್ರಾಯಶಃ ದೇವರ ವಾಕ್ಯದಲ್ಲಿ ದ ಒನ್ ಕ್ಲಾಸಿಕ್ ಎಕ್ಸಾಂಪಲ್ ಟು ಬಿ ಎ ಸಪರೇಟೆಡ್ ಲೈಫ್, ಪ್ರತ್ಯೇಕಿಸುವಿಕೆ ಆದಂತಹ ಜೀವಿತ, ಕಮಿಟ್ಮೆಂಟ್ ಆದಂತಹ ಒಂದು ಜೀವಿತ, ಬದ್ಧತೆ ಆದಂತಹ ಜೀವಿತವನ್ನು ಬೇರೆ. ದೇರ್ ಇಸ್ ಒನ್ ಗ್ರೂಪ್ ಇನ್ ದ ಬೈಬಲ್ ದಟ್ ಇಸ್ ಕಾಲ್ಡ್ ಆಸ್ ರೆಕಾಬೈಟ್ಸ್. ಇದನ್ನು ಓದ್ತಿದ್ದಾಗ ನನಗೂ ಸಹ ಆಶ್ಚರ್ಯವಾಯಿತು. ಎನಿ ಗೆಸ್, ಎನಿಬಡಿ ವೇರ್ ವಿ ರೀಡ್ ಅಬೌಟ್ ದಿಸ್ ರೆಕಾಬೈಟ್ಸ್? ಯಾರು ಹೇಳ್ಬೋದು? ದೇವರ ವಾಕ್ಯದಲ್ಲಿ ಡು ವಿ ರೀಡ್ ಎನಿವೇರ್? ಡು ಯು ರಿಮೆಂಬರ್ ಎನಿವೇರ್ ರೀಡಿಂಗ್ ದಿಸ್ ರೆಕಾಬೈಟ್ಸ್? ರೆಕಾಬ್ಯರು ಎಂಬಂತಾಗಿ ಗೋರಿದಂತಹ ಗುಂಪಿನ ಕುರಿತಾಗಿ ಯಾರಿಗಾರು ನೆನಪಿಗೆ ಬರ್ತದೆ? ಎ ಕ್ಲಾಸಿಕ್ ಎಕ್ಸಾಂಪಲ್ ವಾಟ್ ಸಪರೇಷನ್ ಇಸ್. ದೇವರಿಗೋಸ್ಕರವಾಗಿ ತಮ್ಮಂತಾವು ಪ್ರತ್ಯೇಕಿಸಿಕೊಂಡಂತ ಒಂದು ಜನಾಂಗ. ಎನಿ ಗೆಸ್? ರೆಕಾಬ್ಯರ ಕುರಿತಾಗಿ ನನಗೂ ಸಹ ಆಶ್ಚರ್ಯವಾಯಿತು ಅವರ ಕುರಿತಾಗಿ ಅದನ್ನ ಓದ್ತಾ ಇರುವಾಗ. ವಿಲ್ ಟರ್ನ್ ಟು ಬುಕ್ ಆಫ್ ಜೆರೆಮಾಯ ಚಾಪ್ಟರ್ 35, ಯೆರೆಮೀಯನ ಪುಸ್ತಕ 35ನೇ ಅಧ್ಯಾಯ. ದಯಮಾಡಿ ತಿರುಗಿಸ್ರಿ. ಯೆರೆಮೀಯನ ಪುಸ್ತಕ 35ನೇ ಅಧ್ಯಾಯ 2ನೇ ವಚನ. God told to Jeremiah, I will just your attention please, just ಒಂದು 10 ನಿಮಿಷದಲ್ಲಿ ನಾನು ನನ್ನ ವಾಕ್ಯವನ್ನು ಮುಗಿಸ್ತೇನೆ. ಈ ರೆಕಾಬ್ಯರ ಕುರಿತಾದಂತಹ ಒಂದು ಅಮೂಲ್ಯವಾದಂತಹ ಸತ್ಯವನ್ನು ತೆಗೆದುಕೊಂಡವರಾಗಿ ಪ್ರಿಯರೇ, ಈ ಸ್ಥಳದಿಂದ ನಾವು ಹೋಗಿ ಅವರ ಒಂದು ಮಾದರಿಯಾದಂತಹ ಜೀವಿತವನ್ನು ಟ್ರೈ ಮಾಡಲಿಕ್ಕೆ ನಮ್ಮ ಜೀವಿತಗಳಲ್ಲಿ ಈ ಒಂದು ವರ್ಷ ಪ್ರಯತ್ನ ಮಾಡುವಂತರಾಗೋಣ. ರೆಕಾಬ್ಯರ ಕುರಿತಾಗಿ ಯೆರೆಮೀಯನಿಗೆ ದೇವರು ಒಂದು ಮಾತನ್ನು ಹೇಳಿದನು. ಚಾಪ್ಟರ್ 35, ಯೆರೆಮೀಯನ ಪುಸ್ತಕ 35ನೇ ಅಧ್ಯಾಯ 2ನೇ ವಚನದಲ್ಲಿ, ದ ವರ್ಡ್ ವಿಚ್ ಕೇಮ್ unto Jeremiah the Lord, ಯೆಹೋವನು ಯೆರೆಮೀಯನಿಗೆ ದಯಪಾಲಿಸಿದಂತಹ ವಾಕ್ಯ ಎಂಬುದಾಗಿ ಓದುವಂತರಾಗಿದ್ದೇವೆ. ವರ್ಸ್ 2, 2ನೇ ವಚನ. ನೀನು ರೆಕಾಬನ ಮನೆತನದವರ ಬಳಿಗೆ ಹೋಗಿ ಅವರ ಸಂಗಡ ಮಾತಾಡಿ ಅವರನ್ನು ಯೆಹೋವನ ಆಲಯದ ಒಂದು ಕೋಣೆ ಒಳಕ್ಕೆ ಕರೆದು ದ್ರಾಕ್ಷಾರಸವನ್ನು ಕುಡಿಯುವುದಕ್ಕೆ ಕೊಡು. ವಾಟ್ ಗಾಡ್ ಇಸ್ ಟೆಲ್ಲಿಂಗ್? ದೇವರು ಯೆರೆಮೀಯನಿಗೆ ಹೇಳ್ತಾ ಇರುವಂತಹ ಮಾತೇನು? ನೀನು ರೆಕಾಬ್ಯರ ಮನೆಗೆ ಹೋಗಿ ಅವರನ್ನು ದೇವಾಲಯದೊಳಗೆ ಕರೆದುಕೊಂಡು ಬಾ, ಕರೆದುಕೊಂಡು ಬಂದು ಯೆಹೋವನ ಆಲಯದ ಒಂದು ಕೋಣೆಯೊಳಗೆ ಅವರಿಗೆ ದ್ರಾಕ್ಷಾರಸವನ್ನು ಕುಡಿಯುವುದಕ್ಕೆ ಕೊಡು. And Jeremiah did what God said. ದೇವರು ಹೇಳಿದಾಗ ಯೆರೆಮೀಯನು, ಪ್ರವಾದಿಯಾದಂತಹ ಯೆರೆಮೀಯನು, ಮ್ಯಾನ್ ಆಫ್ ಗಾಡ್, he did what they did. 3ನೇ ವಚನ,
ಹೀಗೆ ಓದುವಂತರಾಗಿದ್ದೇವೆ. ರೆಕಾಬನ ಮನೆತನದವರೆಲ್ಲರನ್ನು ಯೆಹೋವನ ಆಲಯಕ್ಕೆ ಕರೆದು ರೆಕಾಬನ ಮನೆತನದವರ ಮುಂದೆ ದ್ರಾಕ್ಷಾರಸ ತುಂಬಿದ ಬಟ್ಟಲುಗಳನ್ನು ಪಂಚಪಾತ್ರಗಳನ್ನು ಇಟ್ಟು ದ್ರಾಕ್ಷಾರಸವನ್ನು ಕುಡಿಯಿರಿ ಅಂದನು. ವಾಟ್ ಅ ಟೆಂಪ್ಟೇಷನ್ ಅಲ್ವಾ? ಗಾಡ್ ಇಸ್ ಟೆಲ್ಲಿಂಗ್ ಜೆರೆಮಯಾ, ನೀನು ರೆಕಾಬ್ಯರ ಮನೆಗೆ ಹೋಗು, ರೆಕಾಬ್ಯರ ಮನೆಯನ್ನು ಕರೆದುಕೊಂಡು ಬಾ, ದೇವಾಲಯದಲ್ಲಿ ಒಂದು ಕೋಣೆ ಒಳಗೆ ಅವರನ್ನು ಕೂರಿಸು, ಕೋಣೆ ಒಳಗಡೆ ಅವ್ರಿಗೆ ಏನ್ ಕೊಡು? ದ್ರಾಕ್ಷಾರಸವನ್ನು ಕೊಡು. ಅವ್ರ ಮುಂದೆ ದ ಫ್ಲಾಗನ್ಸ್, ದ ಜಾರ್ಸ್, ದ ಬೀಕರ್ಸ್ ಎಲ್ಲವನ್ನು ಅಲ್ಲಿ ಮುಂದೆ ಇಟ್ಟಲ್ಪಟ್ಟಿದೆ. ನಾವು ಇಸ್ ಆಸ್ಕಿಂಗ್ ಡ್ರಿಂಕ್. ಯು ನೋ ವಾಟ್ ರೆಕಾಬೆಟ್ ಸೆಡ್? ನೋ 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 ನೋ, ವಿ ವಿಲ್ ನಾಟ್ ಡ್ರಿಂಕ್ ದಿಸ್. ಇಲ್ಲ, ನಾವು ಕುಡಿಯುವುದಿಲ್ಲ ಎಂಬುದಾಗಿ ಅವರು ರಿಜೆಕ್ಟೆಡ್. Now the question comes, who are these Rechabites? ಇವನು ರೆಕಾಬ್ಯರು ಎಂಬುದಾಗಿ ಹೇಳಿದ್ರೆ ಯಾರು? ಇಫ್ ಯು ಕಮ್ ಟು ಇಂಟ್ರೆಸ್ಟಿಂಗ್, ನಾವು ಇಫ್ ಯು ಕಮ್ ಟು ಫಸ್ಟ್ ಕ್ರಾನಿಕಲ್ಸ್, ಮೊದಲನೇ ಪೂರ್ವಕಾಲ ವೃತ್ತಾಂತಕ್ಕೆ ಬಂದ್ರೆ 2ನೇ ಅಧ್ಯಾಯ 25ನೇ ವಚನದಲ್ಲಿ ಅಲ್ಲಿ ರೆಕಾಬನ ಮನೆಯವರ ಮೂಲ ಪುರುಷನಾಗಿರುವ ಉತ್ಪನ್ನರಾದ ಕೇನ್ಯರು ಎಂಬುದಾಗಿ ಓದುವಂತರಾಗಿದ್ದೇವೆ. ಕೇನ್ಯರು, ದೇ ಆರ್ ದ ಬ್ರಾಂಚ್ ಆಫ್ ಮಿದ್ಯಾನೈಟ್ಸ್. ಕೇನ್ಯರು ಎಂಬುದಾಗಿ ಹೇಳಿದ್ರೆ ಮಿದ್ಯಾನ್ಯರ ಒಂದು ಸಣ್ಣದಾದಂತಹ ಒಂದು ಗುಂಪು ಕೇನ್ಯರು. ಮಿದ್ಯಾನ್ಯರು ಅಂದ್ರೆ ಯಾರು ಹೇಳ್ತೀರಾ? ಎನಿಬಡಿ? ಮಿದ್ಯಾನ್ಯರು, Moses went and stayed in Midian. Do you remember? 40 years, 40 ವರ್ಷ ಅಲ್ಲಿ ಮಿದ್ಯಾನ್ಯರ ಬಳಿಯಲ್ಲಿದ್ದನು. ಮಿದ್ಯಾನ್ಯರ ಒಂದು ಕೇನ್ಯರ ಒಬ್ಬ ಸ್ತ್ರೀಯನ್ನು ಮೋಶೆ ಮದುವೆ ಮಾಡಿಕೊಂಡನು. ಬೇರೆ ರೆಕಾಬ್ಯರ ಮೂಲ ಯಾರು ಎಂಬುದಾಗಿ ಹೇಳಿದ್ರೆ ವಾಸ್ ಹೊಬಾಬ್, ಮೋಸಸ್ ಬ್ರದರ್ ಇನ್ ಲಾ. ಮೋಶೆಯ ಬ್ರದರ್ ಇನ್ ಲಾ, ಭಾವ, ಆತನ ಸಂತತಿಯಿಂದ ಬಂದಂತವರು ರೆಕಾಬ್ಯರು. ಇನ್ನೂ ಇಂಟ್ರೆಸ್ಟಿಂಗ್ ಎಂಬುದಾಗಿ ಹೇಳಿದ್ರೆ ಅರಣ್ಯಕಾಂಡಗಳ ಪುಸ್ತಕ 10ನೇ ಅಧ್ಯಾಯಕ್ಕೆ ಹೋದ್ರೆ ನಾವಲ್ಲಿ ಇಂಟ್ರೆಸ್ಟಿಂಗ್ ಆದಂತಹ ಒಂದು ಸಂಗತಿಯನ್ನು ನಾವು ಓದುವಂತರಾಗಿದ್ದೇವೆ. ಅರಣ್ಯಕಾಂಡಗಳ ಪುಸ್ತಕ ಮನೆಯಲ್ಲಿ ಹೋದ್ಮೇಲೆ ಸುವಿರವಾಗಿ ನೀವು ಇದನ್ನು ಓದ್ರಿ. ಇಫ್ ಯು ಕಮ್ ಟು ನಂಬರ್ಸ್ ಚಾಪ್ಟರ್ 10, ಅರಣ್ಯಕಾಂಡಗಳ ಪುಸ್ತಕ 10ನೇ ಅಧ್ಯಾಯ 29ನೇ ವಚನದಲ್ಲಿ ಮೋಶೆ ತನ್ನ ಭಾವಮೈದನಿಗೆ ಆತನು ಕೇಳಿಕೊಂಡಂತಹ ಸಂಗತಿಯಲ್ಲಿ ಓದುವಂತರಾಗಿದ್ದೇವೆ. ಮೋಶೆ ತನ್ನ ಮಾವನಾಗಿದ್ದ ಮಿದ್ಯಾನದ ರೆಗುವೇಲನ ಮಗನಾದ ಹುಬಾಬನಿಗೆ ಯೆಹೋವನು ನಮಗೆ ಕೊಡುತ್ತೇನೆಂದು ವಾಗ್ದಾನ ಮಾಡಿದ ದೇಶಕ್ಕೆ ನಾವು ಪ್ರಯಾಣ ಮಾಡುತ್ತಾ ಇದ್ದೇವೆ. ಇಸ್ರಾಯೇಲರಿಗೆ ಮೇಲನ್ನುಂಟು ಮಾಡುತ್ತಾನೆಂದು ಯೆಹೋವನು ಅಂತ ಹೇಳಿದ್ದಾನೆ. ಆದ್ರಿಂದ ನೀನು ನಮ್ಮ ಜೊತೆಯಲ್ಲಿ ಬಾ, ನಮ್ಮಿಂದ ನಿನಗೂ ಒಳ್ಳೆಯದುಂಟಾಗುವಂತದಾಗಿದೆ. ಏನು? ರೆಕಾಬ್ಯರು ಕೇನ್ಯರಿಗೆ ಸಂಬಂಧಪಟ್ಟಂತ ಜನಾಂಗ, ಮಿದ್ಯಾನೈಟ್ಸ್ಗೆ ಸಂಬಂಧಪಟ್ಟಂತವರು. ಅವರಿಗೀಗ ಮೋಶೆಯು ಕರೀತಿದ್ದಾನೆ, ಕಮ್ ವಿತ್ ಅಸ್, ನಮ್ಮ ಜೊತೆಯಲ್ಲಿ ಬಾ, ದೇವ್ರು ನಿನಗೂ ಸಹ ಒಳ್ಳೆಯ ಉಂಟು ಮಾಡ್ತಾನೆ ಎಂಬುದಾಗಿ. ಆಗ ಒಬ್ಬೊಬ್ಬನು ಹೇಳಿದ, ನೋ ನೋ ನೋ, ವಿ ವಿಲ್ ನಾಟ್ ಕಮ್, ವಿಲ್ ಗೋ ಬ್ಯಾಕ್ ಟು ಅವರ್ ಪ್ಲೇಸ್. ಆಗ ಮುಂದಿನ 10ನೇ ಅಧ್ಯಾಯ ಮನೆಗೆ ಹೋದ್ಮೇಲೆ ಹೋದ್ರಿ, ಹಿ ಪ್ಲೀಡೆಡ್, ಇಲ್ಲ ನಿನಗೆ ಈ ಅರಣ್ಯ ಚೆನ್ನಾಗಿ ಗೊತ್ತುಂಟು, ಎಲ್ಲಿ ಗುಡಾರ ಹಾಕ್ಬೇಕು, ಏನ್ ಮಾಡ್ಬೇಕು, ಎಲ್ಲ ಸಹ ನಿನಗೆ ಗೊತ್ತುಂಟು, ದಯಮಾಡಿ ನೀನು ಹೋಗ್ಬೇಡ, ನಮ್ಮ ಜೊತೆಯಲ್ಲಿ ಬಾ ಎಂಬುದಾಗಿ ಮೋಶೆಯು ಬಲಾತ್ಕಾರ ಮಾಡಿ ಹುಬಾಬನನ್ನು ತನ್ನ ಜೊತೆಯಲ್ಲಿ ಕರ್ಕೊಂಡು ಬಂದ. ಇಸ್ರಾಯೇಲರಿದ್ದೆ ಟ್ರಾವೆಲ್ಡ್ ಆಲ್ ದ ಜರ್ನಿ. ಆ ಹಾದಿ ಉದ್ದಕ್ಕೂ ಇಸ್ರಾಯೇಲರ ಜೊತೆಯಲ್ಲಿ ಈ ರೆಕಾಬ್ಯರು ಟ್ರಾವೆಲ್ ಮಾಡಿಕೊಂಡು ಬಂದ್ರು. ಮತ್ತೊಂದು ರೆಫರೆನ್ಸ್ ನಾವು ಹೀಗೆ ಓದುವಂತರಾಗಿದ್ದೇವೆ. ನ್ಯಾಯಸ್ಥಾಪಕರ ಪುಸ್ತಕ 1ನೇ ಅಧ್ಯಾಯ 14ನೇ ವಚನ ಹೀಗೆ ಓದುವಂತರಾಗಿದ್ದೇವೆ. ಕೇನ್ಯನು ಮೋಶೆಯ ಮಾವನೂ ಆದ ಹುಬಾಬನ ವಂಶದವರು ಖರ್ಜೂರದ ನಗರದಿಂದ ಹೊರಟು ಯಹೂದ್ಯರ ಜೊತೆಯಲ್ಲಿ ಆರಾಧನಾ ದಕ್ಷಿಣದಲ್ಲಿರುವ ಯಹೂದ ಅರಣ್ಯಕ್ಕೆ ಬಂದು ಅಲ್ಲಿನ ಜನರ ಸಂಗಡ ವಾಸಿಸಿದರು. ಸೊ ಈ ರೆಕಾಬ್ಯರು ಎಲ್ಲಿ ವಾಸಿಸಿದರು? ಯಹೂದ್ಯರಿಗೆ ಸಿಕ್ಕಿದಂತಹ ಒಂದು ಪ್ರಾಂತ್ಯ, ಆ ಒಂದು ಸ್ಥಳದ ಅವರ ಜೊತೆಯಲ್ಲಿ ದೇ ಸೆಟಲ್ಡ್. ಒನ್ ಮೋರ್ ಇಂಟ್ರೆಸ್ಟಿಂಗ್ ಸಂಗತಿ ಏನೆಂಬುದಾಗಿ ಹೇಳಿದ್ರೆ ಪ್ರೇರೆ, ಈ ರೆಕಾಬ್ಯರು ಹೇಳಿದಂತಹ ಒಂದು ಸಂಗತಿ 35ನೇ ಅಧ್ಯಾಯ 6ನೇ ವಚನಕ್ಕೆ ಬಂದ್ರೆ, ಕಮ್ ಬ್ಯಾಕ್ ಟು ಜೆರೆಮಯಾ ಚಾಪ್ಟರ್ 35 ವರ್ಸ್ 6. ಬರೀ ನಾವು ದ್ರಾಕ್ಷಾರಸವನ್ನು ಮಾತ್ರ ನಾವು ಕುಡಿಯುವುದಿಲ್ಲ ಎಂಬುದಾಗಿ ಅವರು ಹೇಳಿಲ್ಲ. ಯು ನೋ ವಾಟ್ ದೇ ಸೆಡ್? 35ನೇ ಅಧ್ಯಾಯ 6ನೇ ವಚನ, ಈ ರೆಕಾಬ್ಯರು ಇಸ್ರಾಯೇಲರ ಜೊತೆಯಲ್ಲಿ ಪ್ರಯಾಣ ಮಾಡಿ ಯಹೂದ್ಯರ ಜೊತೆಯಲ್ಲಿ ಅಲ್ಲಿ ಟೆಂಟ್ ಹಾಕಿಕೊಂಡು ಜೊತೆಯಲ್ಲಿ ಹೋದಂತಹ ಜನರು, ದೇ ಹಾನರ್ಡ್ ಜೆಹೋವಾ ಲೈಕ್ ಎನಿಥಿಂಗ್ ಮೋರ್ ದನ್ ಇಸ್ರಾಯೇಲೈಟ್ಸ್. ಇಸ್ರಾಯೇಲಿಗಿಂತಲೂ ಹೆಚ್ಚಾಗಿ ದೇವರನ್ನು ಸನ್ಮಾನಿಸಿದಂತಹ ಗುಂಪು ರೆಕಾಬ್ಯರು. ಅಲ್ಲಿ ನಾವು ಹೀಗೆ ಓದುವಂತರಾಗಿದ್ದೇವೆ, ನಮ್ಮ ಪಿತೃವಾದ ರೆಕಾಬನ ಮಗನಾದ ಯೋನಾದಾಬನ ನಮಗೆ ನೀವಾಗಲಿ ನಿಮ್ಮ ಸಂತಾನದವರಾಗಲಿ ಯುಗಾಂತರಕ್ಕೂ ದ್ರಾಕ್ಷರಸ ಕುಡಿಯಬಾರದು, ಮನೆ ಕಟ್ಟಬಾರದು, ಬೀಜ ಬಿತ್ತಬಾರದು, ತೋಟ ಮಾಡಬಾರದು, ಅನುಭವಿಸಲೂಬಾರದು, ನಿಮ್ಮ ಜೀವಮಾನವೆಲ್ಲ ಗುಡಾರಗಳಲ್ಲಿ ವಾಸಿಸಬೇಕು, ನಿಮ್ಮ ಜೀವಮಾನವೆಲ್ಲ ಗುಡಾರಗಳಲ್ಲೇ ವಾಸಿಸಬೇಕು ಎಂಬುದಾಗಿ ಹೇಳಿದಂತಹ ಮಾತನ್ನು ನೋಡುವಂತವಾಗಿದ್ದೇವೆ. ವಾಟ್ ಅ ಟೆಸ್ಟಿಮನಿ ದಟ್ ದೇ ಗೇವ್. ನಮ್ಮ ಪಿತೃ ನಮಗೆ ಹೇಳಿದ್ದಾನೆ, ಬರೀ ದ್ರಾಕ್ಷರಸ ಮಾತ್ರವಲ್ಲ, ದ್ರಾಕ್ಷರಸ ಕುಡಿಯಬಾರದು. 6ನೇ ವಚನ 35ನೇ 6ನೇ ವಚನ, ಮನೆ ಕಟ್ಟಬಾರದು, ಬೀಜ ಬಿತ್ತಬಾರದು, ತೋಟ ಮಾಡಬಾರದು, ಅನುಭವಿಸಲೂಬಾರದು, ನಿಮ್ಮ ಜೀವಮಾನವೆಲ್ಲ ಗುಡಾರಗಳಲ್ಲಿ ವಾಸಿಸಬೇಕು. ದೇ ಲಿವ್ ಇನ್ ದ ಸೇಮ್ ಮ್ಯಾನರ್. ಅದೇ ರೀತಿಯಲ್ಲಿ ಅವರು ಜೀವಿಸಿದರು.
ಸಪರೇಟೆಡ್ ಲೈಫ್, ಪ್ರತ್ಯೇಕವಾದಂಥ ಒಂದು ಗುಂಪು. ಬೇರೆ ಇಫ್ ಯು ಗೋ ಬ್ಯಾಕ್ ಆಫ್ಟರ್ ಸೆಂಚುರೀಸ್, 100 ವರ್ಷಗಳಾದ ನಂತರ ಯೇಸು ಕ್ರಿಸ್ತನ ಜನನವಾದಂಥ ಒಂದು ಸಮಯದಲ್ಲಿ ಈ ರೆಕಾಬೈಟ್ಸ್ ದೇ ವರ್ ಸೆಟಲ್ಡ್ ವಿತ್ ಜೂಡಾ. ನಾಲ್ಕಕ್ಕೆ ಬರ್ತದ ನಾವು ಓದಿದಂಥ ಭಾಗ, ಯಹೂದ್ಯರ ಜೊತೆಯಲ್ಲಿ ಅವರು ಅಲ್ಲಿ ಉಳ್ಕೊಂಡಂತ ಒಂದು ಸಂಗತಿಯನ್ನು ಅಲ್ಲಿ ನಾವು ಓದುವಂತರಾಗಿದ್ದೇವೆ. ಅವ್ರ ಜೊತೆಯಲ್ಲಿ ಅವರು ಉಳ್ಕೊಂಡ್ರು. ಅವರ ಜೊತೆಯಲ್ಲಿ ಉಳ್ಕೊಂಡ ಮೇಲೆ ಇಸ್ರಾಯೇಲ್ಯರ ಜೊತೆಯಲ್ಲಿ ಅವ್ರ ದೇ ಸೆಟಲ್ಡ್. ಅದಾದ್ಮೇಲೆ ಬೇರೆ ದೇ ವರ್ ಜಸ್ಟ್ ಡೂಯಿಂಗ್ ಶೆಪರ್ಡಿಂಗ್. ಅವ್ರು ಅವರು ಕುರಿ ಮೇಯಿಸಿಕೊಂಡು ಇಸ್ರಾಯೇಲ್ ಜೊತೆಯಲ್ಲಿ ಇದ್ದರು. 100 ವರ್ಷಗಳಾದ ನಂತರ ಬೇರೆ ಪ್ರಾಯಶಃ ದೇವದೂತರು ಅನೌನ್ಸ್ಡ್ ಒಬ್ಬ ಮೆಸ್ಸಿಯನು ಹುಟ್ಟಿದ್ದಾನೆ. ಭೂಲೋಕದಲ್ಲಿ ದೇವರಿಗೆ ಪರಲೋಕದಲ್ಲಿ ಮಹಿಮೆ ಎಂಬುದಾಗಿ ಅಲ್ಲಿ ದೇ ಅನೌನ್ಸ್ ದ ಬರ್ತ್ ಆಫ್ ಮೆಸಾಯ. ಆ ಸಮಯದಲ್ಲಿ ಕಾಣಿಸ್ಕೊಂಡಂಥದ್ದು ನೆನಪಿಗೆ ಬರ್ತದ? ಯಾರಿಗೆ ಕಾಣಿಸ್ಕೊಂಡ? ಅಲ್ಲಿ ಬೆತ್ಲೆಹೇಮಿನಲ್ಲಿ ಇದ್ದಂಥ ಕುರುಬರಿಗೆ ಕಾಣಿಸ್ಕೊಂಡ. ಪ್ರಾಯಶಃ ಪ್ರಾಬಬ್ಲಿ ವಿ ಡೋಂಟ್ ಹ್ಯಾವ್ ಎ ರೆಕಾರ್ಡ್ ಆಫ್ ದಟ್. ಅವ್ರ ಅನೇಕರು ಗ್ರಂಥ ಪಂಡಿತರು ಅಭಿಪ್ರಾಯ ಕೊಡುವಂತಹದ್ದು ಪ್ರಾಬಬ್ಲಿ ದೀಸ್ ರೆಕಾಬೈಟ್ಸ್ ವೇರ್ ಲುಕಿಂಗ್ ಆಫ್ಟರ್ ದ ಶೀಪ್ಸ್. ಪ್ರಾಯಶಃ ಅಲ್ಲಿ ಕುರಿಗಳನ್ನು ಮೇಯಿಸ್ತಾ ಇದ್ರು. ಫಾರ್ ದೆಮ್ ಗಾಡ್ ಹಾನರ್ಡ್ ಅನೌನ್ಸಿಂಗ್ ದ ಮೆಸ್ಸಾಯ. ಇಸ್ ಇಟ್ ನಾಟ್ ಅ ವಂಡರ್ಫುಲ್ ಬ್ಲೆಸ್ಸಿಂಗ್? ಮೆಸ್ಸಿಯನ್ನು ಹುಟ್ಟಿದ್ದಾನೆ. ನೀವು ಅದಕ್ಕೆ ಸೂಚಕವಾದಂತ ಒಂದು ಗುರುತೇನೆಂಬುದಾಗಿ ಹೇಳಿದರೆ, ಗೋದಲೆಯಲ್ಲಿ ಅಲ್ಲಿ ಬಟ್ಟೆ ಸುತ್ತಿದಂತ ಮಗು ನೀವು ಕಾಣುವರಿ ಎಂಬುದಾಗಿ ಅಲ್ಲಿ ಮೈದಾನದಲ್ಲಿ ಒಬ್ಬ ಕುರುಬರು ಅಲ್ಲಿ ಮೇಯಿಸ್ತಕ್ಕಂಥವರಿಗೆ ದೇವದೂತರು ಕಾಣಿಸಿಕೊಂಡು ಘೋಷಣೆ ಮಾಡಿದಂತ ಒಂದು ಸಂಗತಿ ನಾವು ನೋಡುವಂತರಾಗಿದ್ದೇವೆ. ಬೇರೆ ಯು ನೋ ವಾಟ್ ಗಾಡ್ ಟೆಸ್ಟಿಫೈಡ್ ಅಬೌಟ್ ದಿಸ್ ರೆಕಾಬೈಟ್ಸ್. ಇಫ್ ಯು ಕಮ್ ಟು ಚಾಪ್ಟರ್ 35 ಆಫ್ ಜೆರೆಮಾಯ, 35ನೇ ಅಧ್ಯಾಯ, ಯೆರೆಮೀಯನ ಪುಸ್ತಕ 35ನೇ ಅಧ್ಯಾಯ 18ನೇ ವಚನಕ್ಕೆ ಬಂದ್ರೆ, ವಾಟ್ ಅ ವಂಡರ್ಫುಲ್ ಟೆಸ್ಟಿಮನಿ ಗಾಡ್ ಗೇವ್ ಅಬೌಟ್ ದಿಸ್ ರೆಕಾಬೈಟ್ಸ್. ಈ ರೆಕಾಬ್ಯತರ ಕುರಿತಾಗಿ ದೇವರು ಅದ್ಭುತವಾದಂತಹ ಒಂದು ಸಾಕ್ಷಿಯನ್ನು ಕೊಟ್ಟ. ಏನಂದಾಗ 35ನೇ ಅಧ್ಯಾಯ 18ನೇ ವಚನ, ಇಸ್ರಾಯೇಲರ ದೇವರು ಸೇನಾಧೀಶ್ವರನಾದ ಯೆಹೋವನು ನಿಂತನ್ನುತ್ತಾನೆ, ನೀವು ನಿಮ್ಮ ಪಿತೃವಾದ ಯೋನಾದಾಬನ ಅಪ್ಪಣೆಯನ್ನು ಕೇಳಿ ಅವನ ಸಕಲ ವಿಧಿಗಳನ್ನು ಅನುಸರಿಸಿ ಅವನು ಆಜ್ಞಾಪಿಸಿದ್ದನ್ನೆಲ್ಲ ನೆರವೇರಿಸಿದ ಕಾರಣ ರೇಕಾಬನ ಮಗನಾದ ಯೋನಾದಾಬನ ಸಂತಾನದವರಿಗೆ ನನ್ನ ಸಮ್ಮುಖ ಸೇವೆ ಮಾಡತಕ್ಕವರು ತಲಾಂತರಕ್ಕೂ ಇದ್ದೇ ಇರುವರು. ಫಾರ್ ಎವರ್ these team will be there in my presence. What a honor God gave to these Rechabites. ರೆಕಾಬ್ಯರಿಗೆ ದೇವರು ಕೊಟ್ಟಂತ ಒಂದು ಹಾನರ್ ಏನೆಂಬುದಾಗಿ ಹೇಳಿದರೆ, ಆ ಯೋನಾದಾಬನ ಸಂತಾನದವರೆಗೆ ನನ್ನ ಸಮ್ಮುಖ ಸೇವೆ ಮಾಡತಕ್ಕವರು ತಲಾಂತರಕ್ಕೂ ಇದ್ದೇ ಇರುವರು. ಫಾರ್ ಎವರ್ ಅಂಡ್ ಎವರ್ ದ ಟೀಮ್ ವಿಲ್ ಬಿ ದೇರ್ ಇನ್ ಮೈ ಪ್ರೆಸೆನ್ಸ್ ಸರ್ವಿಂಗ್. ವಾಟ್ ಅ ಗ್ರೇಟ್. ನನ್ನನ್ನು ಸನ್ಮಾನಿಸುವಂತವರನ್ನು ನಾನು ಸನ್ಮಾನಿಸುವೆನು. ಓ ಪ್ರಿಯರೇ, ವಾಟ್ ಅ ಲೈಫ್ ರೆಕಾಬೈಟ್ಸ್ ಲಿವ್ಡ್. ಎಂಥ ಒಂದು ಮಾದರಿಯಾದಂತಹ ಜೀವಿತ. ಸಪರೇಟೆಡ್ ಲೈಫ್, ಲೀಸ್ಟ್ ಪ್ರತ್ಯೇಕದವರಂತಹ ಜೀವಿತ, ಕಮಿಟ್ಮೆಂಟ್ ಆದಂತಹ ಜೀವಿತ. ಕರ್ತನೆ ನಿನಗೋಸ್ಕರವಾಗಿ ನಾವು ಈ ಸಂಗತಿಗಳನ್ನು ಮಾಡ್ತೇವೆ ಎಂಬುದಾಗಿ, ನೋ ಮ್ಯಾಟರ್ ವಾಟ್, ಎಂಥ ಸಂದಿಗ್ಧವಾದಂತಹ ಕಷ್ಟಕರವಾದಂತಹ ಸಮಯದಲ್ಲಿ ಸಹ ದೇ ಹ್ಯಾಂಗ್ ಆನ್ ಟು ದೇರ್ ಕಮಿಟ್ಮೆಂಟ್. ಬೇರೆ ಅಬ್ರಹಾಮನು ಯಾವ ರೀತಿಯಲ್ಲಿ ತನ್ನ ಲೈಫ್ ಅನ್ನು ಲೀಡ್ ಮಾಡಿದನೋ ಆ ರೀತಿಯಾದಂತಹ ಲೈಫ್ ಅನ್ನು ರೆಕಾಬ್ಯರು ಅವರು ಲೀಡ್ ಮಾಡಿದ್ರು. ಅಬ್ರಹಾಮನ ಒಂದು ಲೈಫ್ ಸ್ಟೈಲ್ ಏನೆಂಬುದಾಗಿ ಹೇಳಿದ್ರೆ, ಟೆಂಟ್, ಆಲ್ಟರ್, ಆಲ್ಟರ್, ಟೆಂಟ್, ಯಜ್ಞವೇದಿ, ಗುಡಾರ, ಯಜ್ಞವೇದಿ, ಗುಡಾರ, ಅದು ಅಬ್ರಹಾಮನ ಒಂದು ಲೈಫ್ ಸ್ಟೈಲ್. ಯಾವ ರೀತಿಯಲ್ಲಿ ಅವರು ನೋಡ್ತಾ ಅವರ ಒಂದು ಲೈಫ್ ಸ್ಟೈಲ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಯಾಕಂದ್ರೆ ಅವರು ಶಾಶ್ವತವಾದ ಅಸ್ತಿವಾರಗಳುಳ್ಳ ಪಟ್ಟಣ, ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡ್ತಾ ಇದ್ರು. They were looking for a city which had foundations, whose builder and maker is God. This is not our place. We are sojourner. ನಾವು ಪ್ರಯಾಣಿಕರು, ಪ್ರವಾಸಿಗರು ಆಗಿದ್ದೇವೆ. ಅಲ್ಲಿ ಆತನು ನಮಗೋಸ್ಕರವಾಗಿ ಶಾಶ್ವತವಾಗಿ ಇಟ್ಟಿರುವಂತಹ ಆ ಒಂದು ಪಟ್ಟಣವನ್ನು ಎದುರು ನೋಡ್ತಾ ಇದ್ದೇವೆ ಎಂಬುದಾಗಿ. ದೇರ್ ವಾಸ್ ಎ ಸಪರೇಟೆಡ್ ಲೈಫ್ ಆಫ್ ರೆಕಾಬೈಟ್ಸ್. ಅಬ್ರಹಾಮ್, ದಟ್ ವಾಸ್ ಎ ಸಪರೇಟೆಡ್ ಲೈಫ್, ಪ್ರತ್ಯೇಕಿಸುವಿಕೆ ಆದಂತಹ ಆ ಒಂದು ಜೀವಿತ. ಬೇರೆ ಈ ಮುಂಜಾನೆ ಕೆಲವು ಅಮೂಲ್ಯವಾದಂತಹ ಸಂಗತಿಗಳನ್ನು ನಾವು ಕಲಿತಾ ಬಂದಿದ್ದೇವೆ. ದೇರ್ ವಾಸ್ ನೋ ಸಪರೇಷನ್, ದೇರ್ ವಾಸ್ ನೋ ಡಿಸರ್ನ್ಮೆಂಟ್, ದೇರ್ ವಾಸ್ ನೋ ಡೆಡಿಕೇಶನ್ ಇನ್ ದ ಲೈಫ್ ಆಫ್ ಇಸ್ರಾಯೇಲ್ಸ್. ದೇ ಫೇಲ್ಡ್. ಬೇರೆ ಆದರೆ ಕೆಲವು ರೆಕಾಬ್ಯರ ಮುಖಾಂತರವಾಗಿ, ಅಬ್ರಹಾಮನ ಮುಖಾಂತರವಾಗಿ ಗಾಡ್ ಹ್ಯಾಸ್ ಗಿವನ್ ಎ ಕ್ಲಾಸಿಕ್ ಎಕ್ಸಾಂಪಲ್ ಹೌ ಅ ಬಿಲೀವರ್ ಆಟ್ ಟು ಲಿವ್ ದಿಸ್ ಲೈಫ್. ಈ ಲೋಕದಲ್ಲಿ ತನ್ನನ್ನು ತಾನು ಪ್ರತ್ಯೇಕಿಸಿಕೊಂಡವನಾಗಿ ಲೋಕಕ್ಕೆ ಅಂಟಿಕೊಳ್ಳದೆ ಹೌ ಯು ಆಟ್ ಟು ಲಿವ್ ಎಂಬಂತ ಒಂದು ಮಾದರಿಯನ್ನು ರೆಕಾಬ್ಯರ ಒಂದು ಲೈಫ್ ಸ್ಟೈಲ್ ನಮಗೆ ತಿಳಿಸುವಂತಾಗಿದೆ. ಬೇರೆ ಅದರಲ್ಲಿ ಸ್ವಲ್ಪ ಮಟ್ಟಿಗಾದರೂ ಕರ್ತನೆ ಈ ಒಂದು ಹೊಸ ವರ್ಷಕ್ಕೆ ಪ್ರವೇಶ ಮಾಡಿರುವಾಗ ನಿನಗೋಸ್ಕರವಾಗಿ ನಾನು ಬದುಕಲಿಕ್ಕಾಗುವಾಗ ಸಹಾಯ ಮಾಡು ಎಂಬುದು ನಮ್ಮ ದೀನತೆಯ ಪ್ರಾರ್ಥನೆ ಆಗಲಿ. ಕರ್ತನ್ ತಾನೇ ಈ ಕೆಲವು ಆಲೋಚನೆಗಳನ್ನು ಆಶೀರ್ವದಿಸಲಿ.